ಆತ್ಮೀಯ ಸ್ಪರ್ಧಾರ್ಥಿಗಳ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹನುಮಂತ್ ಶೆರಗೋಜಿ. ತಮ್ಮೆಲ್ಲರಿಗೂ ICS ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಈ ಒಂದು ಅವಧಿಯಲ್ಲಿ ಮುಂಬರ್ತಕ್ಕಂತಹ RRB ಎಕ್ಸಾಮ್ಸ್ ಆಗಿರ್ಬೋದು, ದೆನ್ SSC ಆಗಿರ್ಬೋದು, ದೆನ್ KS ಆಗಿರ್ಬೋದು, ದೆನ್ ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಅದರಲ್ಲೂ ಕೂಡ ಈ ಜೀವಶಾಸ್ತ್ರ, ದಟ್ ಮೀನ್ಸ್ ಬಯಾಲಜಿ ಅಂತ ನಾವೇನು ಹೇಳ್ತೀವಿ ನೋಡಿ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಟಾಪಿಕನ್ನು ನಾನಿಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪಿಕನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಯಾವುದಂದ್ರೆ ಸ್ನೇಹಿತರೆ, ದಟ್ ಈಸ್ ವಿಟಾಮಿನ್ಸ್ ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ವಿಟಾಮಿನ್ಸ್ ಅಥವಾ ವೈಟಮಿನ್ಸ್ ಅಂತ ಹೇಳ್ತಾ ಇರ್ತೀವಿ, ಕನ್ನಡದಲ್ಲಿ ಜೀವಸತ್ವಗಳು ಅಂತಂದ್ಬಿಟ್ಟು ಕರಿತಾ ಇರ್ತೀವಿ ನೋಡಿ. ಬಹಳ ಎಕ್ಸಾಮ್ಸಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲ್ಗಡೆ ಪ್ರಶ್ನೆಗಳು ಬಹಳಷ್ಟು ಬಂದಿದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ಕೂಡ ನಿಮಗೆ ಬರೋ ಚಾನ್ಸಸ್ ಇರ್ತದೆ. ಹಾಗಾಗಿ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೂ ಕೂಡ ಇಲ್ಲಿ ನಾವು ಹೇಳ್ತಾ ಬರ್ತಾ ಇರ್ತೀವಿ. ಹಾಗಾದ್ರೆ ನೋಡಿ, ವೈಟಮಿನ್ಸ್ ಅಂತಂದ್ರೆ ಏನು ಸ್ನೇಹಿತರೆ? ಇವುಗಳು ನಮ್ಮ ದೇಹಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಎನರ್ಜಿಯನ್ನು ಕೊಡ್ತಕ್ಕಂಥ ಸ್ನೇಹಿತರೆ ವಿಟಾಮಿನ್ಸ್ಗಳು. ಈಗ ನಮಗೆ ಕೆಲವೊಂದಿಷ್ಟು ಎಲ್ಲ ಭಾಗಗಳು ಕೂಡ ಸರಿಯಾಗಿ ತನ್ನ ಕೆಲಸ ಮಾಡಬೇಕು ಅಂತಂದ್ರೆ ಅವುಗಳು ನಾವು ತಿಂತಕ್ಕಂಥ ಒಂದು ಆಹಾರದಲ್ಲಿ ವಿಟಾಮಿನ್ಸ್ಗಳು ಬಹಳಷ್ಟು ಬೇಕಾಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ನಮ್ಮ ದೈನಂದಿನ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು, ಜೊತೆಗೆ ನಮ್ಮ ಈ ಒಂದು ಸ್ಟಡಿ ಪರ್ಪಸ್ ಮತ್ತು ಮುಂಬರ್ತಕ್ಕಂಥ ಎಕ್ಸಾಮ್ಸ್ ಅದರ ದೃಷ್ಟಿಯಿಂದನೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ, ವೈಟಮಿನ್ಸ್ ಅಥವಾ ವಿಟಾಮಿನ್ಸ್ ಬಗ್ಗೆ ಫಸ್ಟ್ ಆಫ್ ಆಲ್ ನಮಗೆ ತಿಳಿಸಿಕೊಟ್ಟಂಥ ವಿಜ್ಞಾನಿ ಯಾರಂತ ಕ್ವಶನ್ ಕೊಡ್ತಾರೆ. ಸೊ ವೈಟಮಿನ್ಸ್ ಅಥವಾ ವಿಟಾಮಿನ್ಸ್ಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನಮಗೆ ತಿಳಿಸಿಕೊಟ್ಟಂಥ ವಿಜ್ಞಾನಿ ಯಾರಂತಂದರೆ ಕೇಸಿಮೀರ್ ಫಂಕ್ ಅಂತ ಹೇಳ್ತಾರೆ ಸ್ನೇಹಿತರು. ಯಾರಾಗಿದ್ರಲ್ಲಿ? ಕೇಸಿಮೀರ್ ಫಂಕ್ ಅನ್ನೋ ಒಬ್ಬ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಅಂತಂದ್ರೆ ಈ ಒಂದು ವಿಟಾಮಿನ್ಸ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಹಾಗಾದರೆ ವಿಟಾಮಿನ್ಸ್ಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳು ಬರ್ತವ? ಸೊ ಮುಖ್ಯವಾಗಿ ನೋಡಿ, 2 ವಿಧಗಳು ಬರ್ತವೆ ಸ್ನೇಹಿತರೆ. ಒಂದು ನೀರಿನಲ್ಲಿ ಕರಗುವ ವಿಟಾಮಿನ್ಸ್ ಅಂತ ಹೇಳ್ತಾ ಇರ್ತಾರೆ. ನೀರಿನಲ್ಲಿ ಕರಗುವ ವಿಟಾಮಿನ್ಗಳು ಅಂತ ಹೇಳ್ತಾ ಇರ್ತಾರೆ. ನೀರಿನಲ್ಲಿ ಕರಗುವ ವಿಟಾಮಿನ್ಗಳು, ನೀರಿನಲ್ಲಿ ಕರಗುವ ವಿಟಾಮಿನ್ಗಳು ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಮತ್ತೊಂದು ನಮ್ಮ ದೇಹದೊಳಗಡೆ ಕೊಬ್ಬಿನಾಂಶ ಇರುತ್ತೆ ಸ್ನೇಹಿತರೆ. ಮತ್ತೊಂದು ಕೊಬ್ಬಿನಲ್ಲಿ ಕರಗುವ ವಿಟಾಮಿನ್ಗಳು ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೀರಿನಲ್ಲಿ ಕರಗತಕ್ಕಂತಹ ವಿಟಾಮಿನ್ಗಳು ಅಂತಂದ್ರೆ ಯಾವ್ಯಾವ ಬರ್ತಾವೆ ನೋಡಿ. ಸೊ ನೀರಲ್ಲಿ ಕರಗತಕ್ಕಂಥ ವಿಟಾಮಿನ್ಗಳು ಅಂತಂದರೆ B ಮತ್ತು C ಅಂತ ಬರ್ತದೆ ಸ್ನೇಹಿತರೆ. ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್ಗಳು ಅಂತಂದ್ರೆ A, D, E, K ಅಂತ ಬರ್ತಾರೆ ಸ್ನೇಹಿತರೆ. ನೆನಪಿಟ್ಕೊಳ್ರಿ, ಸಿಂಪಲಾಗಿ ನೆನಪಿಟ್ಕೊಳ್ಳಿಕ್ಕೆ ನಿಮ್ಗೊಂದು ಟ್ರಿಕ್ಸನ್ನು ಕೊಡ್ತೇನೆ. ಇಲ್ಲಿ ನೀರಿನಲ್ಲಿ ಅಥವಾ ನೀರು ಅಂತ ಬಂದಾಗ ಬಿಸಿ ನೀರು ಅಂತ ನೆನಪಿಟ್ಕೊಳ್ರಿ. BC ಯಾವುದು? ನೀರು, ಬಿಸಿ ನೀರು. ಅದೇ ಥರ ADEK ಅಂತಂದರೆ ಅಡಿಕೆ ಅಥವಾ ಅಡೆಕ್ ಅಂತಂದ್ಬಿಟ್ಟು ನೀವೇನು ಮಾಡ್ಬೋದು, ಅಲ್ಲಿ ನೆನಪಿಟ್ಕೋಬೋದು. ಅಥವಾ ನಿಮ್ಮ ಇತಿಹಾಸದಲ್ಲಿ ಒಂದು ಸತ್ಯಾಗ್ರಹ ಬರ್ತದೆ ಸ್ನೇಹಿತರೆ, KEDA, ಕೇಡ ಅಂತ ಒಂದು ಸತ್ಯಾಗ್ರಹ ಬರ್ತದೆ. ಆಗಬೇಕಾದ್ರೂ ಕೂಡ ನೀವು ಅದನ್ನು ನೆನಪಿಟ್ಕೋಬೋದು. ಅಂದರೆ ಒಟ್ಟಾರೆ ಇರ್ತಕ್ಕಂತಹ ವಿಟಾಮಿನ್ಸ್ಗಳನ್ನು ನಾವು ಪ್ರಮುಖವಾಗಿ 2 ವಿಧಗಳಾಗಿ ಅದನ್ನು ವಿಂಗಡಣೆಯನ್ನು ಮಾಡ್ತಾ ಇರ್ತೀವಿ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನಂಶ ಏನಿರುತ್ತೆ ನೋಡಿ, ಅದರಲ್ಲಿ ಕರಗತಕ್ಕಂಥ ವಿಟಾಮಿನ್, ಅದೇ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನಂಶ ಅದರಲ್ಲಿ ಕರಗತಕ್ಕಂತಹ ವಿಟಾಮಿನ್ ಅಂತಂದ್ಬಿಟ್ಟು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ನೋಡಿ ಏನು ಬರ್ತಪ್ಪ ಅಂತಂದರೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಟಾಮಿನ್ A ಅಂತ ಬರುತ್ತೆ ಸ್ನೇಹಿತರೆ. ವಿಟಾಮಿನ್ A ಅಂತ ಬರ್ತದೆ. ಇಲ್ಲಿ ಇದರ ರಾಸಾಯನಿಕ ಹೆಸರೇನಂತ ಕೇಳ್ತಾನೆ. ಕೆಮಿಕಲ್ ನೇಮ್ ಆಫ್ ದಿ ವಿಟಾಮಿನ್ A, ದಟ್ ಈಸ್ ಕಾಲ್ಡ್ ರೆಟನಾಲ್ ಅಂತ ಹೇಳ್ತಾ ಇರ್ತಾರೆ. ರೆಟನಾಲ್ ಇದು ಎದಕ್ಕೆ ಬೇಕು ಸರ್? ನಮಗೆ ಯಾವ ಭಾಗಗಳಿಗೆ ಈ ಒಂದು ವಿಟಾಮಿನ್ ಪ್ರಮುಖವಾಗಿ ಬೇಕಾಗ್ತದೆ ಅಂದರೆ ನಮ್ಮ ಕಣ್ಣು ಮತ್ತು ಕೆಲವೊಂದಿಷ್ಟು ದೇಹದ ಒಂದು ಭಾಗಗಳಿಗೆ ಅತಿ ಪ್ರಮುಖವಾಗಿ ವಿಶೇಷವಾಗಿ ಕಣ್ಣಿಗೆ ಬೇಕಾದಂತಹ ವಿಟಾಮಿನ್ ಯಾವುದಂತಂದ್ರೆ ವಿಟಾಮಿನ್ A ಅಂತ ಹೇಳ್ತಾ ಇರ್ತೀವಿ. ಇವಾಗೆಲ್ಲ ನಾವು ಜಾಸ್ತಿ ಒಂದು ಕಂಪ್ಯೂಟರ್ ನೋಡೋದ್ರಿಂದಾಗಿ ಅಥವಾ ಮೊಬೈಲನ್ನು ಜಾಸ್ತಿ ನೋಡೋದ್ರಿಂದಾಗಿ ಕಣ್ಣಿಗೆ ಸ್ವಲ್ಪ ಏನಾಗ್ತಾ ಇರ್ತದೆ, ಪೇಯ್ನ್ ಬಂದಂಗೆ ಅನಿಸೋದು, ನೋವು ಬಂದಂಗೆ ಅನಿಸೋದು ಆಗ್ತಾ ಇರ್ತದೆ. ಬಟ್ ಆ ಒಂದು ನೋವು ಅಥವಾ ಪೇಯ್ನ್ ನಮಗೆ ಬರಬಾರ್ದು ಅಂತಂದ್ರೆ ನಮ್ಮ ಕಣ್ಣಿಗೆ ಬೇಕಾದಂತಹ ಒಂದು ವಿಟಾಮಿನ್ ಯಾವುದಾಗಿದೆ? ವಿಟಾಮಿನ್ A ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇಲ್ಲಿ ಈ ಒಂದು ವಿಟಾಮಿನ್ A ನಮಗೆ ನಾವು ತಿಂತಕ್ಕಂಥ ಫುಡ್ಡಲ್ಲಿ ನಮಗೆ ಸರಿಯಾಗಿ ಸಿಗ್ತಾ ಇತ್ತು ಅಂತಂದರೆ ಏನೂ ಸಮಸ್ಯೆ ಇರೋಂಗಿಲ್ಲ ಸ್ನೇಹಿತರೆ. ಒಂದು ವೇಳೆ ನಾವು ತಿನ್ನುವಂಥ ಫುಡ್ಡಲ್ಲಿ ವಿಟಾಮಿನ್ A ಕಂಟೆಂಟ್ ನಮಗೆ ಸರಿಯಾಗಿ ಸಿಗಲಿಲ್ಲಪ್ಪ ಅಂತಂದರೆ
ಅಲ್ಲಿ ಕೆಲವೊಂದು ಡಿಸೀಸ್ಗಳು ಬರ್ತಾವೆ ಸ್ನೇಹಿತರೆ, ನಮಗೆ ರೋಗಗಳು ಅಂತ ಕರಿತಾ ಇರ್ತೀವಿ. ಸೊ ಯಾವ್ಯಾವ ಡಿಸೀಸ್ ಬರ್ತಾವೆ ಅಂತಂದು ನೋಡಿ, ಒಂದು ಇರುಳು ಗುರುಡುತನ ಅಂತ ಬರುತ್ತೆ ಸ್ನೇಹಿತರೆ, ಇರುಳು ಗುರುಡುತನ ಅಂತ ಬರ್ತದ. ಮತ್ತೊಂದು ಕ್ಷೀರೋತಾಲ್ಮಿ ಅಂತ ಬರುತ್ತೆ ಸ್ನೇಹಿತರೆ, ಕ್ಷೀರೋತಾಲ್ಮಿ ಅಂತ ಬರುತ್ತೆ ಸ್ನೇಹಿತರೆ. ಮತ್ತೊಂದು ಕ್ಷೀರೋಸಿಸ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ವಿಟಾಮಿನ್ ಎದ ಕೊರತೆಯಿಂದಾಗಿ ನಮಗೆ ಬರ್ತಕ್ಕಂತಹ 3 ರೋಗಗಳು. ಇಲ್ಲಿ ಇರುಳು ಗುರುಡುತನ ಅಂತಂದರೆ ನೈಟ್ ಬ್ಲೈಂಡ್ನೆಸ್ ಅಂತಲೂ ಕೂಡ ಕರಿತೀವಿ, ಅಥವಾ ಅಲ್ಲಿ ರಾತ್ರಿ ಗುರುಡುತನ ಅಂತಲೂ ಕೂಡ ಕರಿತಾ ಇರ್ತೀವಿ. ಇಲ್ಲಿ ಡೇ ಟೈಮಲ್ಲಿ ನಮಗೆ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಸ್ನೇಹಿತರೆ, ಬಟ್ ರಾತ್ರಿ ಆಯ್ತಂದರೆ ಅಷ್ಟು ಸ್ಪಷ್ಟವಾಗಿ ನಮಗೆ ವಸ್ತುಗಳು ಕಾಣಿಸಂಗಿಲ್ಲ ಸ್ನೇಹಿತರೆ. ದೆನ್ ಕ್ಷೀರೋತಾಲ್ಮಿ ಅಂತ ಬಂದಾಗ ನೋಡಿ ಏನಾಗುತ್ತಪ್ಪ ಅಂದ್ರೆ ಈ ಕಣ್ಣುಗಳು ಪೂರ್ತಿ ಕೆಂಪಾಗ್ತವೆ ಸ್ನೇಹಿತರೆ. ಪೂರ್ತಿ ಕೆಂಪಾಗಿಬಿಟ್ಟು ಒಂದು ರೀತಿ ನಮಗೆ ನೋವಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಆಡು ಭಾಷೆಯಲ್ಲಿ ಕಣ್ಣು ಉರಿಯಾಕುವಂಥವಂತ ಹೇಳ್ತಿರ್ತಾರಲ್ಲ, ಆ ಥರ ಒಂದು ಸಿಮ್ಟಮ್ಸ್ಗಳು ಬರ್ತದೆ. ಜೊತೆಗೆ ಈ ಅಶ್ರು ಗ್ರಂಥಿಗಳಿಂದ ಕಣ್ಣೀರು ಬರಬೇಕು ಸ್ನೇಹಿತರೆ. ಆ ಕಣ್ಣೀರು ಬರದೇ ಇರತಕ್ಕಂಥ ಒಂದು ಕಂಡೀಷನ್ಗೂ ಕೂಡ ನಾವು ಏನಂತ ಕರಿತೀವಿ, ಅಲ್ಲಿ ಕ್ಷೀರೋತಾಲ್ಮಿ ಅಂತ ಹೇಳ್ತಾ ಇರ್ತೀವಿ. ಬಟ್ ಕ್ಷೀರೋಸಿಸ್ ಅಂತ ಬಂದಾಗ ಇದು ಅಷ್ಟೇ ಸ್ನೇಹಿತರೆ, ಒಂದು ಕಣ್ಣು ಪೂರ್ತಿ ಕೆಂಪಾಗಿಬಿಟ್ಟು ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪೇಯ್ನ್ ಕಾಣಿಸ್ಕೊಳ್ತಾ ಇರ್ತದೆ. ಸೊ ಹಾಗಾಗಿ ಇಲ್ಲಿ ವಿಟಾಮಿನ್ ಎ ಡೆಫಿಷಿಯನ್ಸಿಯಿಂದಾಗಿ ನಮಗೆ ಬರ್ತಕ್ಕಂತಹ 3 ಡಿಸೀಸ್ಗಳು ಯಾವಂತಂದರೆ ಇರುಳು ಗುರುಡುತನ, ಕ್ಷೀರೋತಾಲ್ಮಿಯಾ, ದೆನ್ ಕ್ಷೀರೋಸಿಸ್ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ಹಾಗಾದರೆ ಇವುಗಳು ನಮಗೆ ಬರಬಾರ್ದು ಅಂತಂದರೆ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ? ಏನು ಮಾಡಬೇಕಂತಂದ್ರೆ ಸಿಂಪಲ್ ಇದೆ, ವಿಟಾಮಿನ್ ಎ ಇರ್ತಕ್ಕಂತಹ ಫುಡ್ಡನ್ನು ತಗೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ವಿಟಾಮಿನ್ ಎ ಇರ್ತಕ್ಕಂಥ ಫುಡ್ ಯಾವ ಸ್ನೇಹಿತರೆ? ನೋಡಿ, ಈಗ ಸೀಸನ್ ಇದೆ, ಮಾವಿನ ಹಣ್ಣು ಸೀಸನ್ ಇದೆ, ಸಾಕಷ್ಟು ತಿನ್ನಿ, ಬೇಡ ಅನ್ನಂಗಿಲ್ಲ. ಈ ಮಾವಿನ ಹಣ್ಣು ತಗೊಳ್ರಿ, ಇದರಲ್ಲಿ ಕೂಡ ವಿಟಾಮಿನ್ ಎ ಸಿಗ್ತದೆ. ದೆನ್ ಕ್ಯಾರೆಟ್ ಇದೆ ನೋಡ್ರಿ, ಎನಿ ಟೈಮ್ ಸಿಗ್ತದೆ ರೀ ಕ್ಯಾರೆಟು, ಗಜ್ಜರಿ ಅಂತ ಹೇಳ್ತಾ ಇರ್ತೀವಿ, ಅದನ್ನು ತಗೊಳ್ಳಿ. ದೆನ್ ಪಪ್ಪಾಯ ಅಂತ ಬರುತ್ತೆ ಸ್ನೇಹಿತರೆ, ಪಪ್ಪಾಯ ಅಂತ ಬರ್ತದೆ, ಅದನ್ನು ತಗೊಳ್ಳಿ. ದೆನ್ ಮೊಟ್ಟೆ ಅಂತ ಬರುತ್ತೆ ಸ್ನೇಹಿತರೆ, ಎಗ್ ಅಂತ ಕರಿತಾ ಇರ್ತೀವಿ, ಅದನ್ನು ತಗೊಳ್ಳಿ. ಬಿಟ್ರೆ ಹಾಲು ಬರುತ್ತೆ ಸ್ನೇಹಿತರೆ, ಹಾಲು ತೊಗೊಳ್ರಿ. ಇಲ್ಲಪ್ಪ ಅಂದರೆ ಗೋಲ್ಡನ್ ರೈಸ್ ಅಂತ ಬರುತ್ತೆ ಸ್ನೇಹಿತರೆ, ಗೋಲ್ಡನ್ ರೈಸ್ ಅಂತ ಬರ್ತಾ ಇರ್ತೀರಿ. ಬಂಗಾರದ ಅಕ್ಕಿ ಅಲ್ಲ, ಮತ್ತು ಇದೊಂದು ಜೆನೆಟಿಕಲಿ ಮಾಡಿಫೈ ಆಗಿರ್ತಕ್ಕಂತಹ ಅಕ್ಕಿಯ ಒಂದು ತಳಿ ಅಂತ ಹೇಳ್ತಾ ಇರ್ತೀವಿ. ಇದರಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ವಿಟಾಮಿನ್ ಎ ಕಂಟೆಂಟ್ ಸಿಗ್ತದೆ ರೀ. ಇವಿಷ್ಟು ನಮಗೆ ಸಿಗ್ತಕ್ಕಂತಹ ಫುಡ್ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಹಸಿರೆಲೆ ಪದಾರ್ಥಗಳು, ಅದನ್ನು ಕೂಡ ನೀವು ತಗೋತಾ ಬಂದ್ರಂದ್ರೆ ನಮಗೆ ವಿಟಾಮಿನ್ ಎ ಕಂಟೆಂಟು ಬೇಕಾದಷ್ಟು ಸಿಗ್ತದೆ. ವಿಟಾಮಿನ್ ಎ ಕಂಟೆಂಟ್ ಸಿಕ್ತು ಅಂತಂದ್ರೆ ಅಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಣ್ಣಿಗೆ ಸಂಬಂಧಪಟ್ಟಂಥ ಡಿಸೀಸು ಬರೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಒನ್ ಬಂದಾಗ ನೋಡಿ ಸ್ನೇಹಿತರೆ ಏನಾಗುತ್ತಪ್ಪ ಅಂದರೆ, ನೆಕ್ಸ್ಟ್ ಒನ್ ಬಂದಾಗಿಲ್ಲಿ ವಿಟಾಮಿನ್ B1 ಅಂತ ಬರುತ್ತೆ ಸ್ನೇಹಿತರೆ, ವಿಟಾಮಿನ್ B1. ಸೊ ಇದರ ರಾಸಾಯನಿಕ ಹೆಸರೇನಂತ ಕ್ವಶನ್ ಕೊಡ್ತಾನೆ ನಿಮಗೆ. ಸೊ ಇದರ ರಾಸಾಯನಿಕ ಹೆಸರೇನಪ್ಪ ಅಂದರೆ ಥಯಾಮಿನ್ ಅಂತ ಹೇಳ್ತಾ ಇರುತ್ತೆ ಸ್ನೇಹಿತರೆ. ವಿಟಾಮಿನ್ B1 ರಾಸಾಯನಿಕ ಹೆಸರು ಥಯಾಮಿನ್ ಅಂತ ಹೇಳ್ತಾ ಇರ್ತೀವಿ. ಹಾಗಾದರೆ ಇದು ನಮಗೆ ಯಾವುದಕ್ಕೆ ಸಂಬಂಧಪಡ್ತಪ್ಪ ಅಂದರೆ ನಮ್ಮ ಕೆಲವೊಂದಿಷ್ಟು ಆಂತರಿಕವಾಗಿರ್ತಕ್ಕಂಥ ಕ್ರಿಯೆಗಳಂತ ಏನು ಹೇಳ್ತಾ ಇರ್ತೀವಿ ಅದಾಗಿರ್ಬೋದು ರೀ. ಮತ್ತು ಲಿಟಲ್ ಬಿಟ್ ಚರ್ಮದ ಒಂದು ಆರೋಗ್ಯಕ್ಕೂ ಕೂಡ ಬೇಕಾದಂತಹ ವಿಟಾಮಿನ್ ಅಂತ ಹೇಳ್ತಾ ಇರ್ತೀವಿ. ಇದರ ಒಂದು ಕೊರತೆಯಿಂದ ನಮಗೆ ಬರ್ತಕ್ಕಂತಹ ರೋಗ ಯಾವುದಂತ ಕೇಳ್ತೇನೆ ನಿಮಗೆ. ಸೊ ಇದರ ಒಂದು ಕೊರತೆಯಿಂದ ನಮಗೆ ಬರ್ತಕ್ಕಂತಹ ರೋಗ ಯಾವುದಂದರೆ ಬೆರಿ ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಸೊ ಬೆರಿ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗ ಅಂತ ಕರಿತಾ ಇರ್ತೀವಿ. ಅಲ್ಲಿ ಚರ್ಮದ ಮೇಲುಗಡೆ ರ್ಯಾಷಸ್ಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು ರೀ, ಒಂದು ರೀತಿ ಕಪ್ಪು ಕಲೆಗಳು ಕಾಣಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು. ಇಂಥ ಸಿಂಪ್ಟಮ್ಸ್ಗಳು ನಮ್ಮಲ್ಲಿ ಕಂಡು ಬರ್ತಾ ಇರ್ತದೆ. ಒಂದು ರೀತಿಯಾಗಿರ್ತಕ್ಕಂಥ ತುರಿಕೆ ಅಂತಲೂ ಕೂಡ ಕರಿತಾ ಇರ್ತೀವಿ. ಸೊ ಇದು ಸಹ ನಮಗೆ ಬರಬಾರ್ದು ಅಂತಂದರೆ, ಈ ಡಿಸೀಸ್ ಕೂಡ ನಮಗೆ ಬರಬಾರ್ದು ಅಂತಂದರೆ ಏನನ್ನು ಫುಡ್ ತೊಗೋಬೇಕಾಗ್ತದಾಗದ್ರ ಅಂತ ಬಂದಾಗ ನೋಡಿ, ಇಲ್ಲೂ ಅಷ್ಟೇ ಸ್ನೇಹಿತರೆ, ವಿಟಾಮಿನ್ B1 ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಫುಡ್ ಯಾವುದಂದರೆ ಅನಾಬೆ ಅಂತ ಬರುತ್ತೆ ಸ್ನೇಹಿತರೆ. ಆಡುಭಾಷೆಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಮಶ್ರೂಮ್ ಅಂತ ಹೇಳ್ತಾ ಇರ್ತೀವಿ. ನೀವೆಲ್ಲ ಮಶ್ರೂಮ್ ಮಂಚೂರಿ, ಮಶ್ರೂಮ್ ಪಾನಿಪುರಿ, ಮಶ್ರೂಮ್ ದೆನ್ ನೂಡಲ್ಸು, ಮಶ್ರೂಮ್ ಸೂಪು ಈ ಥರ ಎಲ್ಲ ತಗೋತಾ ಇರ್ತಾರಲ್ಲ, ಆ ಮಶ್ರೂಮ್ ಕಂಟೆಂಟಲ್ಲಿ ಏನು ಸಿಗುತ್ತಪ್ಪ ಅಂದರೆ B1 ಕಂಟೆಂಟ್ ಇರ್ತದೆ ರೀ. ಅನಾಬೆ, ದೆನ್ ಹಾಲು, ದೆನ್ ಮೊಟ್ಟೆ, ಅನಾಬೆ, ಹಾಲು, ಮೊಟ್ಟೆ, ದೆನ್ನಲ್ಲಿ ಹಸಿರು ತರಕಾರಿಗಳು ಸ್ನೇಹಿತರೆ, ಹಸಿರು ತರಕಾರಿಗಳು ಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು
ಪಾಲಿಷ್ ಮಾಡದೇ ಇರ್ತಕ್ಕಂಥ ಅಕ್ಕಿ ಅಂತ ಹೇಳ್ತಾರೆ ಸ್ನೇಹಿತರೆ. ಪಾಲಿಷ್ ಮಾಡದೇ ಇರುವ ಅಕ್ಕಿ ಅಂತ ಬರ್ತಾರೆ. ಸ್ಪೆಷಲ್ ಏನು ಬರ್ತೀರಿ, ಪಾಲಿಷ್ ಮಾಡದೇ ಇರ್ತಕ್ಕಂಥ ಅಕ್ಕಿ. ಬಹಳ ಎಕ್ಸಾಮ್ಸಲ್ಲಿ ಕ್ವಶನ್ ಕೊಟ್ಟಿದ್ದಾನೆ. ಅಕ್ಕಿಯನ್ನು ತೊಳೆದಾಗ ಯಾವ ವಿಟಾಮಿನ್ ನಾಶವಾಗುತ್ತದೆ ಅಂತಂದ್ಬಿಟ್ಟು, ದಟ್ ಈಸ್ ಯಾವುದ್ರಿ B1 ಅಂತ ಹೇಳ್ತಾ ಇರ್ತೀವಿ. ದೆನ್ ಒಂದು ಸರಿ FD ಅಲ್ಲಿ ಕ್ವಶನ್ ಕೊಟ್ಟಿದ್ದು ನಿಮಗೆ, ಈ ಪಾಲಿಷ್ ಮಾಡದೇ ಇರ್ತಕ್ಕಂಥ ಅಕ್ಕಿಯಲ್ಲಿ ಕಂಡು ಬರ್ತಕ್ಕಂತಹ ವಿಟಾಮಿನ್ ಯಾವುದು ಅಂತಂದ್ಬಿಟ್ಟು, ದಟ್ ಈಸ್ ಆಲ್ಸೋ ವಿಟಾಮಿನ್ B1 ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಬಹಳ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಗೊತ್ತಿರಬೇಕಂತ ಹೇಳ್ತಾ ಇರ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ವಿಟಾಮಿನ್ ನೋಡಿ ಸ್ನೇಹಿತರೆ, ಯಾವ್ದು ಬರ್ತಪ್ಪ ಅಂದರೆ, ನೆಕ್ಸ್ಟ್ ಬರ್ತಕ್ಕಂತಹ ಒಂದು ವಿಟಾಮಿನ್ B2 ಅಂತ ಬರುತ್ತೆ ಸ್ನೇಹಿತರೆ. ಇದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾನೆ ನಿಮಗೆ. ವಿಟಾಮಿನ್ B2 ಅಂತ ಬರ್ತಾ ಇರ್ತದೆ ರೀ. ಸೊ B1 ಅಂತ ಬಂದಾಗ ನಾನು ನಿಮಗೆ ಹೇಳಿದೆ ಥಯಾಮಿನ್ ಅಂತ ಹೇಳ್ತಾ ಇರ್ತೀವಿ. ಸೊ B2 ಅಂತ ಬಂದಾಗ ಇಲ್ಲೇನು ಬರ್ತಾ ಇರುತ್ತೆ ನೋಡಿ, ದಟ್ ಈಸ್ ರೈಬೋಫ್ಲೇವಿನ್ ಅಂತ ಬರ್ತಾ ಇರ್ತದೆ ರೀ. ರೈಬೋಫ್ಲೇವಿನ್ ಅಂತ ಹೇಳ್ತಾ ಇರ್ತೀವಿ. ಸೊ ಇದರ ಕೊರತೆಯಿಂದ ಬರ್ತಕ್ಕಂಥ ಒಂದು ಡಿಸೀಸ್ ಏನಪ್ಪ ಅಂದರೆ ಫೋಟೋಫೋಬಿಯಾ ಅಂತ ಬರ್ತದೆ ರೀ. ಫೋಟೋಫೋಬಿಯಾ. ಸೊ ಫೋಬಿಯಾ ಅಂತಂದರೆ ಹೆದರಿಕೆ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ ರೀ. ಫೋಬಿಯಾ ಅಂತಂದರೆ ಹೆದರಿಕೆ, ಫೋಟೋ ಅಂತಂದರೆ ಬೆಳಕು ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ, ಬೆಳಕಿದೆ ಸಿಕ್ಕಾಪಟ್ಟೆ, ಬಟ್ ಲೈಟ್ಸ್ ಎಲ್ಲ ಆನ್ ಆಯ್ತವೆ ರೀ. ಬೆಳಕು ಇದೆ ಅಂತಂದರೆ ಈ ಡಿಸೀಸ್ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ರೀ, ಬೆಳಕನ್ನು ಕಂಡ್ರೆ ಒಂದು ರೀತಿ ಹೆದರಿಕೆ ಆಗ್ತಾ ಇರ್ತದೆ. ಸೊ ಬೆಳಕನ್ನು ಕಂಡ್ರೆ ಹೆದರಿಕೆ ಆಗಿಬಿಟ್ಟು ಅವ್ರು ಏನು ಮಾಡ್ತಾ ಇರ್ತಾರಪ್ಪ ಅಂದರೆ, ಕೇವಲ ಕತ್ಲಲ್ಲಿ ಇರಬೇಕಂತ ಬಯಸ್ತಾ ಇರ್ತಾರೆ. ಒಂದು ರೀತಿ ಡಿಪ್ರೆಷನ್ ಹೋಗಿಬಿಟ್ಟು ಏನಾದರೂ ಸರಿಯಾಗಿ ಅಲ್ಲಿ ಈ ವಿಟಾಮಿನ್ B1 ಕಂಟೆಂಟ್ ಸಿಗಲಿಲ್ಲಪ್ಪ ಅಂತಂದ್ರೆ ಯಾವಾಗಲೂ ಪದೇ ಪದೇ ಕತ್ಲಲ್ಲೇ ಇರಬೇಕಂತ ಒಂದು ಬಯಸ್ತಾ ಇರ್ತಾರೆ. ಸೊ ಇಲ್ಲೂ ಅಷ್ಟೇ ಸ್ನೇಹಿತರೆ, ಈ ಒಂದು ಡಿಸೀಸ್ ನಮಗೆ ಬರಬಾರ್ದು ಅಂತಂದರೆ ಏನು ಮಾಡಬೇಕಲ್ಲಿ ಅಂತ ಬಂದಾಗ ನೋಡಿ, ಸೇಮ್ ಥಿಂಗ್ ಇಲ್ಲಿ ಕೂಡ ಅನಾಬೆ ಇದರೊಳಗಡೆ ವಿಟಾಮಿನ್ B1, B2, B3, B5, B6, B7, B9, B12 ಇವೆಲ್ಲ ವಿಟಾಮಿನ್ಸ್ ಕಂಟೆಂಟ್ ಜಾಸ್ತಿ ಯಾವುದ್ರಲ್ಲಿ ಇರ್ತಂದ್ರೆ ಅನಾಬೆಯಲ್ಲಿ ಸಿಗ್ತದೆ ಸ್ನೇಹಿತರೆ. ಅನಾಬೆ, ದೆನ್ ಹಾಲು, ದೆನ್ ಮೊಟ್ಟೆ, ಹಸಿರು ತರಕಾರಿಗಳು ಅಂತ ಹೇಳ್ತಾರೆ ಸ್ನೇಹಿತರೆ. ದೆನ್ ಮಾಂಸಾಹಾರಿ ಫುಡ್, ಸ್ಪೆಷಲಿ ಚಿಕನ್ನು, ಹಸಿರು ತರಕಾರಿಗಳು ಬಿಟ್ಟರೆ ಈ ಒಂದು ನುಗ್ಗೆ ಸೊಪ್ಪು ಅಂತ ಬರುತ್ತೆ ನೋಡಿ ಸ್ನೇಹಿತರೆ, ಅಥವಾ ನುಗ್ಗೆಕಾಯಿ ಅಂತ ಹೇಳ್ತಾ ಇರ್ತೀವಲ್ಲ, ಅದರಲ್ಲಿ ಕೂಡ ವಿಟಾಮಿನ್ B1 ಕಂಟೆಂಟ್ ಇರ್ತದೆ ರೀ. ಬಿಟ್ಟರೆ ಈ ಎಲ್ಲರ ಒಂದು ಫೇವ್ರೇಟ್, ಸ್ಪೆಷಲಿ ಹುಡುಗಿಯರ ಫೇವ್ರೇಟ್ ಡೈರಿ ಮಿಲ್ಕ್ ಅಂತ ನಾವೇನು ಕರಿತಾ ಇರ್ತೀವಲ್ಲ, ಅದರಲ್ಲಿ ಕೂಡ ಈ ವಿಟಾಮಿನ್ B2 ಕಂಟೆಂಟು ಜಾಸ್ತಿ ಕಂಟೆಂಟ್ ಬರ್ತದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡಿ ಯಾವ್ದು ಬರುತ್ತಪ್ಪ ಅಂದರೆ ವಿಟಾಮಿನ್ B3 ಅಂತ ಬರುತ್ತೆ ಸ್ನೇಹಿತರೆ. ವಿಟಾಮಿನ್ B3 ಇದರ ಒಂದು ರಾಸಾಯನಿಕ ಹೆಸರು ಏನಂತ ಕ್ವಶನ್ ಕೊಡ್ತೀನಿ ನಿಮಗೆ. ಸೊ ಇದರ ಒಂದು ರಾಸಾಯನಿಕ ಹೆಸರು ನಿಯಾಸಿನ್ ಅಂತ ಹೇಳ್ತಾರೆ ತೋರಿಸಿ. ಇದರ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದಂತಂದರೆ ಪೆಲೆಗ್ರಾ ಅಂತ ಬರುತ್ತೆ ಸ್ನೇಹಿತರೆ. ವಿಟಾಮಿನ್ B3ಯ ರಾಸಾಯನಿಕ ಹೆಸರೇನು, ಅದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದಂತ ಕೇಳ್ತಾನೆ ನಿಮಗೆ. ವಿಟಾಮಿನ್ B3ಯ ರಾಸಾಯನಿಕ ಹೆಸರು ನಿಯಾಸಿನ್ನು, ಕೊರತೆಯಿಂದ ಬರ್ತಕ್ಕಂತಹ ರೋಗ ಪೆಲೆಗ್ರಾ ಅಂತ ಕರಿತಾ ಇರ್ತೀವಿ. ಸೊ ಪೆಲೆಗ್ರಾ ಅಂತಂದರೆ ಇದು ಕೂಡ ಒಂದು ರೀತಿ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗ ಅಂತಲೇ ಕರಿತಾ ಇರ್ತೀವಿ. ಒಂಥರ ಏನಾಗುತ್ತಪ್ಪ ಅಂದರೆ ಚರ್ಮದ ಮೇಲ್ಗಡೆ ಕಪ್ಪಾಗಿಬಿಟ್ಟು ಈ ಸ್ಕಿನ್ ಕ್ಯಾನ್ಸರ್ ಬಂದಿರುತ್ತೆ ನೋಡಿ, ಆ ಥರ ಸಿಮ್ಟಮ್ಸ್ ಆಗಿರ್ಬೋದು, ಅಥವಾ ಈ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ನೋಡಿ, ಅಂತಹ ಸಿಮ್ಟಮ್ಸ್ ಆಗಿರ್ಬೋದು ಇಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ ಒಂದು ರೀತಿ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗ ಅಂತಲೇ ಕರಿತಾ ಇರ್ತೀವಿ. ಹಾಗಾದರೆ ಇಲ್ಲೂ ಅಷ್ಟೇ ಸ್ನೇಹಿತರೆ, ಈ ಡಿಸೀಸ್ ನಮಗೆ ಬರಬಾರ್ದು ಅಂತಂದರೆ ಏನು ಮಾಡಬೇಕಾದ್ರೆ, ಸೊ ಸೇಮ್ ಥಿಂಗ್ ವಿಟಾಮಿನ್ B3 ಇರ್ತಕ್ಕಂಥ ಫುಡ್ ರೀ. ಇದಂತೂ ಕಾಮನ್ ಆಗಿರ್ತಕ್ಕಂಥ ಒಂದು ಫುಡ್ ಅಂತ ಹೇಳ್ತೀನಿ. ಸೊ ಹಾಲು ಕೂಡ ಕಾಮನ್ ಆಗಿರ್ತಕ್ಕಂಥ ಫುಡ್ಡು, ಮೊಟ್ಟೆ ಕೂಡ ಕಾಮನ್ ಆಗಿರ್ತಕ್ಕಂಥ ಫುಡ್ಡು, ಬಿಟ್ಟರೆ ಈ ಹಸಿರೆಲೆ ತರಕಾರಿಗಳು ಇದು ಕೂಡ ಕಾಮನ್ ಆಗಿರ್ತಕ್ಕಂಥ ಒಂದು ಫುಡ್ ಸ್ನೇಹಿತರೆ. ಬಿಟ್ಟರೆ ಈ ಚಿಕನ್ ಅದು ಕೂಡ ಒಂದು ಕಾಮನ್ ಆಗಿರ್ತಕ್ಕಂಥದ್ದು ರೀ. ದೆನ್ ಸ್ಪೆಷಲಾಗಿ ಬಂದಾಗ ಈ ಒಂದು ಅವಾಕಾಡೋ ಅಂತ ಬರ್ತದೆ ನೋಡ್ರಿ, ಅವಾಕಾಡೋ ಅಂತ ಅಂದ್ಬಿಟ್ಟು ಹಣ್ಣುಗಳು ಬರ್ತದೆ, ಫ್ರೂಟ್ ಇದೊಂದು ಆ್ಯಕ್ಚುಲಿ. ದೆನ್ ಎಲ್ಲ ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ನೀವು ತೊಗೋಬೇಕಾಗ್ತದೆ. ಸ್ಪೆಷಲಿ ಈ ಬಾಳೆಹಣ್ಣು ಅದರಲ್ಲೂ ಕೂಡ ಸಿಗ್ತದೆ ಸ್ನೇಹಿತರೆ, ತಿನ್ನಿರಿ ಬೇಡ ಅನ್ನಂಗಿಲ್ಲ. ಎಲ್ಲ ರೀತಿಯಾಗಿರ್ತಕ್ಕಂಥ ಹಣ್ಣುಗಳು, ದೆನ್ ಸ್ಪೆಷಲಿ ಬಾಳೆಹಣ್ಣು, ಅವಾಕಾಡೋ ಇವೆಲ್ಲಿ ಏನಾಗಪ್ಪ ಅಂದರೆ ಈ B3 ಕಂಟೆಂಟು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆ,
ಇನ್ನು ನೆಕ್ಸ್ಟ್ ಬಂದಾಗ ನೋಡಿ ವಿಟಾಮಿನ್ B5 ಅಂತ ಬರೋ ಸ್ನೇಹಿತರೆ. ವಿಟಾಮಿನ್ B5 ಇದರ ಒಂದು ರಾಸಾಯನಿಕ ಹೆಸರೇನಪ್ಪ ಅಂದ್ರೆ ಪ್ಯಾಂಟೋಥೆನಿಕ್ ಆಮ್ಲ ಅಂತ ಹೇಳ್ತಾ ಇರ್ತಾರೆ. ಪ್ಯಾಂಟೋಥೆನಿಕ್ ಆಮ್ಲ ಅಂತ ಕರಿತೀವಿ. ಸೊ ಇಲ್ಲಿ ಕೊರತೆಯಿಂದ ಬರ್ತಕ್ಕಂತಹ ಒಂದು ರೋಗ ಯಾವುದಪ್ಪ ಅಂದ್ರೆ ಚರ್ಮ ಬಿರುಕು ಅಂತ ಹೇಳ್ತಾ ಇರ್ತಾರೆ. ಚರ್ಮ ಬಿರುಕು ಅಂತಂದ್ಬಿಟ್ಟು ಕರಿತೀವಿ. ಯೂಶ್ವಲಿ ನಮಗೆ ಚರ್ಮ ಬಿರುಕು ಬಿಡೋದು ಯಾವಾಗಂತಂದರೆ ಅಥವಾ ರ್ಯಾಷಸ್ ಆಗೋದು ಯಾವಾಗಂದ್ರೆ ಚಳಿಗಾಲದಲ್ಲಿ ಆಗ್ತಾ ಇರ್ತಾರೆ. ಮುಖದ ಮೇಲೆ ಅಂತಾರೆ ಆಡು ಭಾಷೆಯಲ್ಲಿ ಹೇಳ್ತಾರೆ ನಮಗೆ ಮುಖ ಒಡೆದೈತೆ ಅಂತ ಹೇಳ್ತಿರ್ತಾರೆ, ಅಥವಾ ಕಾಲುಗಳು ಒಡೆದವ ಅಂತ ಹೇಳ್ತಿರ್ತಾರೆ. ಅದು ಯಾವಾಗ ಚಳಿಗಾಲದಲ್ಲಿ. ಬಟ್ ಆ ಚಳಿಗಾಲವನ್ನು ಬಿಟ್ಟು ಬೇರೆ ಟೈಮಲ್ಲಿ ಕೂಡ ನಮಗೇನಾದರೂ ಕೂಡ ಇಂಥ ಸಿಂಟಮ್ಸ್ಗಳು ಇತ್ತು ಅಂತಂದರೆ ಅಲ್ಲಿ ನಮ್ಮಲ್ಲಿ ಕೊರತೆಯಾಗಿರ್ತಕ್ಕಂಥ ಒಂದು ಡಿಸೀಸ್ ಯಾವುದಾಗಿದೆ B5 ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇಲ್ಲೂ ಅಷ್ಟೇ ನಮಗೆ ಈ ಒಂದು ಡಿಸೀಸ್ ಬರಬಾರ್ದು ಅಂತಂದರೆ ಏನು ಮಾಡಬೇಕು ರೀ, ಅನಾಬೆ ಅಂತ ಬರುತ್ತೆ ರೀ, ದೆನ್ ಹಾಲು, ದೆನ್ ಮೊಟ್ಟೆ, ದೆನ್ ಬೀಫ್ ಅಂತ ಬರುತ್ತೆ ಸ್ನೇಹಿತರೆ. ಯಾರು ನಾನ್ ವೆಜ್ ಇದ್ದರೆ ದೆನ್ ಅಲ್ಲಿ ಬೀಫು, ಫೋರ್ಕ್ ಅಂತ ಬರ್ತಾ ಇರ್ತದೆ ರೀ. ದೆನ್ ಹಸಿರು ತರಕಾರಿಗಳು, ದೆನ್ ಸೂರ್ಯಕಾಂತಿ ಅಂತ ಬರುತ್ತೆ ಸ್ನೇಹಿತರೆ, ಸನ್ಫ್ಲವರ್, ಸೂರ್ಯಕಾಂತಿ, ದೆನ್ ಸೂರ್ಯಕಾಂತಿ ಸ್ನೇಹಿತರೆ, ದೆನ್ ಸೋಯಾಬಿನ್, ದೆನ್ ಆಲೂಗಡ್ಡೆ ಅಂತ ಬರುತ್ತೆ ಸ್ನೇಹಿತರೆ. ಇವಿಷ್ಟು ಫುಡ್ಡನ್ನು ನೀವೇನು ಮಾಡಬೇಕಾಗತ್ತಲ್ಲಿ ನಿಮ್ಮ ಡೈಲಿ ರೊಟೀನ್ ಲೈಫಲ್ಲಿ ನೀವು ತಗೋತಾ ಬಂದ್ರಿ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರೋಂಗಿಲ್ಲ ಅಂತ ಹೇಳ್ತೀವಿ. ಬಟ್ ಇಲ್ಲಪ್ಪ ಅಂದರೆ ಈ ಒಂದು ಡಿಸೀಸ್ಗಳು ನಮಗೆ ಬರುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡಿ ಬರ್ತಕ್ಕಂತಹ ಒಂದು ವಿಟಾಮಿನ್ ಯಾವುದಪ್ಪ ಅಂದರೆ ವಿಟಾಮಿನ್ B6 ಅಂತ ಬರುತ್ತೆ. B6 ಇದರ ಒಂದು ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ ನಿಮಗೆ. ಇದರ ಒಂದು ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ಅಂತ ಕರೀತಾ ಇರ್ತಾರೆ. ಪಿರಿಡಾಕ್ಸಿನ್ ಅಂತ ಹೇಳ್ತೀವಿ. ಇಲ್ಲಿ ಬರ್ತಕ್ಕಂತಹ ಒಂದು ಡಿಸೀಸ್ ಯಾವುದಂದ್ರೆ 3D ರೋಗ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನೂ ಒಂದು ಬರ್ತೀವಿ ಲಿಟಲ್ ಬಿಟ್ ಸ್ವಲ್ಪ ಪ್ರಮಾಣದಲ್ಲಿ ಏನು ಕಂಡು ಬರ್ತಂದರೆ ಅನೀಮಿಯಾ ಅಂತ ಒಂದು ರೋಗ ಕಂಡು ಬರ್ತದೆ. 3D ರೋಗ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಅನೀಮಿಯಾ ಅನ್ನೋ ಒಂದು ರೋಗ ಕಂಡು ಬರ್ತದೆ. ಇಲ್ಲಿ 3D ಫುಲ್ ಫಾರ್ಮ್ ಏನಂತಂದ್ರೆ ನೋಡಿ, ಒಂದು ಡರ್ಮಾಟೈಟಿಸ್ ಅಂತ ಕರೀತೀವಿ. ಡರ್ಮಾಟೈಟಿಸ್. ನೆಕ್ಸ್ಟು ಏನು ಬರ್ತಂದ್ರೆ ಡಿಮೆನ್ಷಿಯಾ ಅಂತ ಬರ್ತದೆ. ಡರ್ಮಾಟೈಟಿಸು, ಡಿಮೆನ್ಷಿಯಾ. ಮತ್ತೇನು ಬರ್ತಂದ್ರೆ ಡಯೋರಿಯಾ ಅಂತ ಬರ್ತಾ ಇರ್ತಾರೆ. ಇಲ್ಲಿ 3 ವರ್ಡನ್ನು ಸೇರಿಸ್ಬಿಟ್ಟು ಇಲ್ಲಿ ಡಿ ಇದೆ, ಇಲ್ಲೂ ಡಿ ಇದೆ, ಅಲ್ಲೂ ಡಿ ಇದೆ ರೀ. ಸೊ 3 ವರ್ಡನ್ನು ಸೇರಿಸ್ಬಿಟ್ಟು ಕಾಮನಾಗಿ ನಾವೇನಂತ ಕರಿತೀವಿ ಅಂದ್ರೆ 3D ರೋಗ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ ರೀ. ಸೊ ಡರ್ಮಾಟೈಟಿಸ್ ಅಂತಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ರೋಗ ಅಂತ ಕರಿತೀವಿ. ಡಿಮೆನ್ಷಿಯಾ ಅಂತಂದರೆ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಾ ಇರ್ತೀವಿ. ಡಯೋರಿಯಾ ಅಂತಂದರೆ ಒಂದು ರೀತಿ ವಾಂತಿ ಭೇದಿ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಸಿಂಪ್ಟಮ್ಸ್ಗಳು ಕಂಡು ಬರಬೇಕು. ದೆನ್ ಕೆಲವೊಂದು ವ್ಯಕ್ತಿಗಳಲ್ಲಿ ಈಗ ಕೆಲವರು ನೋಡಿ ಪೂರ್ತಿ ಕ್ಲೀನ್ ಶೇವ್ ಮಾಡಿರ್ತಾರೆ. ಪೂರ್ತಿ ಕ್ಲೀನ್ ಶೇವ್ ಮಾಡಿದಾಗ ಸ್ಕಿನ್ ಕಲರ್ ಒಂದೊಂದು ಕಡೆಗೆ ಬೇರೆ ಬೇರೆ ಕಂಡು ಬರ್ತಾ ಇರ್ತದೆ. ಒಂದು ರೀತಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ನೋಡಿ, ಆ ರೀತಿಯಾಗಿ ಸ್ಕಿನ್ ಕಲರ್ ಬೇರೆ ಬೇರೆ ಕಂಡು ಬರ್ತಾ ಇರ್ತದೆ. ಆ ಥರ ಸ್ಕಿನ್ ಕಲರ್ ಬೇರೆ ಬೇರೆ ಕಂಡು ಬರ್ತಾ ಇದೆ ಅಂತಂದರೆ ಅಲ್ಲಿ ಬಂದಿರತಕ್ಕಂಥ ಒಂದು ಡಿಫಿಷಿಯನ್ಸಿ ಯಾವುದಂತಂದ್ರೆ B6 ಡಿಫಿಷಿಯನ್ಸಿ ಅಂತ ಹೇಳ್ತಾ ಇರ್ತೀವಿ ರೀ. ಕೆಲವೊಬ್ಬರು ಪೂರ್ತಿ ಗುಂಡು ಹೊಡಿಸಿರ್ತಾರೆ. ಅಲ್ಲೂ ಅಷ್ಟೇ ರೀ, ಏನಾಗುತ್ತಪ್ಪ ಅಂದ್ರೆ ಈ ಸ್ಕಿನ್ ಕಲರ್ ಒಂದೊಂದು ರೀತಿ ಬೇರೆ ಬೇರೆ ಕಂಡು ಬರ್ತಾ ಇರ್ತದೆ. ಸೊ ಅದಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಈ ಒಂದು B6 ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಜೊತೆಗೆ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಏನು ಕಂಡು ಬರ್ತಂದ್ರೆ ಅನಿಮಿಯಾ ಅನ್ನೋ ಒಂದು ರೋಗ ಕೂಡ ಅಲ್ಲಿ ಕಂಡು ಬರ್ತಾ ಇರ್ತದೆ ರೀ. ಸೊ ಅನಿಮಿಯಾ ಅನ್ನೋದು ಒಂದು ರೀತಿಯಾಗಿರ್ತಕ್ಕಂಥ ವೀಕ್ನೆಸ್, ಬ್ಲಡ್ ಲೆವೆಲ್ ಕಡಿಮೆ ಆದರೂ ಕೂಡ ಬರ್ತಾ ಇರ್ತದೆ. ದೆನ್ ನಮ್ಮಲ್ಲಿ ಇರ್ತಕ್ಕಂಥ HB ಕಂಟೆಂಟ್, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆದರೂ ಕೂಡ ಬರ್ತಕ್ಕಂಥದ್ದು ರೀ. ದೆನ್ ಈ ಒಂದು ಡೆಫಿಷಿಯನ್ಸಿಂದನೂ ಕೂಡ ಬರ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಆಗಿಬಿಟ್ಟು ಅಲ್ಲಿ ಕೆಲವೊಂದು ಸಾರಿ ತಲೆ ಚಕ್ರ ಬಂದಂಗೆ ಅನಿಸೋದಾಗಿರ್ಬೋದು, ಸುಸ್ತಾಗೋದಾಗಿರ್ಬೋದು, ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರ್ತಕ್ಕಂಥದ್ದಾಗಿರ್ಬೋದು. ಇಂಥ ಸಿಂಪ್ಟಮ್ಸ್ಗಳು ನಮ್ಮಲ್ಲಿ ಕಂಡು ಬರ್ತಾ ಇರ್ತದೆ ಸ್ನೇಹಿತರೆ. ದಟ್ ಈಸ್ ಯಾವುದರ ಒಂದು ಕೊರತೆಯಿಂದ ಅಂದರೆ B6ನ ಕೊರತೆ ಅಂತಂದ್ಬಿಟ್ಟು ಕರಿತಾ ಇರ್ತಾರೆ. ನೆಕ್ಸ್ಟು ವಿಟಾಮಿನ್ B7 ಅಂತ ಬರುತ್ತೆ ಸ್ನೇಹಿತರೆ. ವಿಟಾಮಿನ್ B7.
ಸೊ ಇದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ ನಿಮಗೆ. ಸೊ ಇದರ ಒಂದು ರಾಸಾಯನಿಕ ಹೆಸರು ಬಯೋಟಿನ್ ಅಂತ ಹೇಳ್ತಾರೆ ದೋಷಿ, ಬಯೋಟಿನ್. ಇದರ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದು ಅಂತ ಕೇಳ್ತಾರೆ ನಿಮಗೆ. ಕೂದಲು ಉದುರುವಿಕೆ ಅಂತ ಹೇಳ್ತಾರೆ ದೋಷಿ, ಕೂದಲು ಉದುರುವಿಕೆ ಅಂತ ಹೇಳ್ತಾರೆ. ಯೂಶ್ವಲಿ ನಮಗೆ ಈ ಕೂದಲು ಉದುರೋದು ಯಾವಾಗ ಅಂತಂದರೆ, ಒಂದು ನೀರು ಚೇಂಜ್ ಆಗಬೇಕು ಸ್ನೇಹಿತರೆ, ಇಲ್ಲ ಫುಡ್ ಚೇಂಜ್ ಆಗಬೇಕು. ಇಲ್ಲಿ ನೀರು ಮತ್ತು ಫುಡ್ ಎರಡೂ ಚೇಂಜ್ ಆದರೂ ಕೂಡ ಇಲ್ಲಿ ಏನಾಗ್ತದೆ ಅಂದರೆ ಕೂದಲು ಉದುರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಜೊತೆಗೆ ಈ ಒಂದು B7 ಕಂಟೆಂಟ್ ನಮ್ಮ ಬಾಡಿ ಒಳಗಡೆ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಕೂಡ ನಮಗೇನಾಗುತ್ತಪ್ಪ ಅಂದರೆ ಈ ಕೂದಲು ಉದುರ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇರ್ತದೆ ರೀ. ಅಂದರೆ ಫುಡ್ ಸರಿಯಾಗಿ ತಿಂತಾ ಇಲ್ಲ ಅಂತಂದ್ಬಿಟ್ಟು ಡಾಕ್ಟ್ರ್ ಹೇಳ್ತಾ ಇರ್ತಾರೆ, ವೀಕ್ ಆಗ್ತಿರ್ತಾರೆ, ಕೂದಲು ಉದುರ್ತಾ ಇರ್ತದೆ. ಡಾಕ್ಟ್ರ್ ಹತ್ರ ಹೋದ್ರಿ ಅಂತಂದರೆ ನೀವು ಸರಿಯಾಗಿ ಊಟ ಮಾಡೋಂಗಿಲ್ಲ ಅಂತ ಹೇಳ್ತಿರ್ತಾರೆ. ಮೀನ್ಸ್ ಸರಿಯಾಗಿ ಊಟ ಮಾಡೋಂಗಿಲ್ಲ ಅಂತಂದರೆ ಅಲ್ಲಿ ಏನು ಒಂದು ಕೊರತೆ ಆಗ್ತಾಯಿದೆ ರೀ, B7 ಕಂಟೆಂಟು ನಮ್ಮ ಬಾಡಿ ಒಳಗಡೆ ಏನಾಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ಸೊ ಹಾಗಾದರೆ ಇವುಗಳು ನಮಗೆ ಬರಬಾರ್ದು ಅಂತಂದರೆ ಏನು ಮಾಡ್ಬೇಕು ಸ್ನೇಹಿತರೆ? ಏನು ಮಾಡಬೇಕಂತಂದರೆ ಇಲ್ಲೂ ಅಷ್ಟೇ ಸ್ನೇಹಿತರೆ, ಅಣಬೆ ಅಂತ ಬರ್ತದೆ, ಹಾಲು, ದಟ್ ಈಸ್ ಕಾಮನ್ ಫುಡ್. ಮೊಟ್ಟೆ ಇದು ಕೂಡ ಕಾಮನ್ ಫುಡ್. ಸ್ಪೆಷಲಿ ಏನಪ್ಪ ಅಂದರೆ ಮೊಟ್ಟೆಯ ಹಳದಿ ಭಾಗ ಅಂತ ಹೇಳ್ತಾರೆ ತೋರಿಸಿ, ಹಳದಿ ಭಾಗ. ಈಗೆಲ್ಲ ಸ್ಕೂಲಲ್ಲಿ ನೋಡಿ ಈಗೊಂದು ಏನು ಅಪೌಷ್ಟಿಕತೆ ಬರಬಾರ್ದು ಅಂತಂದ್ಬಿಟ್ಟು ನಮ್ಮ ಗೌರ್ಮೆಂಟಿಂದ ಏನು ಮಾಡ್ತಾ ಇದ್ದಾರೆ, ಈ ಬಾಳೆಹಣ್ಣು, ಚಿಕ್ಕಿ, ದೆನ್ನ ಮೊಟ್ಟೆ ಅವನ್ನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅಂದರೆ ಏನು, ಮಕ್ಕಳು ಒಂದು ಪೌಷ್ಟಿಕಾಂಶವನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಬೆಳೀಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಯೋಜನೆ ಕೊಡ್ತಾ ಇದ್ದಾರೆ. ಅದೇ ಥರ ಇಲ್ಲೂ ಏನಾಗ್ತಾಯಿದೆ ಅಂದರೆ ಅಣಬೆ, ಹಾಲು, ಮೊಟ್ಟೆಯ ಹಳದಿ ಭಾಗ, ಜೊತೆಗೆ ಹಸಿರು ತರಕಾರಿಗಳು ಸ್ನೇಹಿತರೆ. ಹಸಿರು ತರಕಾರಿಗಳು ಸ್ಪೆಷಲಿ ಏನಪ್ಪ ಅಂದರೆ ಈ ಸೌತೆಕಾಯಿ ಬರ್ತದೆ ಸ್ನೇಹಿತರೆ, ಸೌತೆಕಾಯಿ ಆಗಿರ್ಬೋದು, ದೆನ್ ಈರುಳ್ಳಿ ಆಗಿರ್ಬೋದು ಸ್ನೇಹಿತರೆ, ದೆನ್ ಸೂರ್ಯಕಾಂತಿ, ದೆನ್ ಚಿಕನ್, ದೆನ್ ಅಲ್ಲಿ ಫೋರ್ಕ್ ಅಂತ ಬರುತ್ತೆ ಸ್ನೇಹಿತರೆ, ದೆನ್ ಬೀಫ್ ಅಂತ ಬರ್ತಾ ಇರ್ತದೆ. ಇವೆಲ್ಲ ಏನಪ್ಪ ಅಂದ್ರೆ B7 ಕಂಟೆಂಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ಫುಡ್ ಅಂತ ಕರಿತಾ ಇರ್ತೀವಿ. ಇನ್ನು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಏನು ಬರ್ತಪ್ಪ ಅಂದರೆ ವಿಟಾಮಿನ್ B9 ಅಂತ ಬರುತ್ತೆ ಸ್ನೇಹಿತರೆ, ವಿಟಾಮಿನ್ B9 ಅಂತ ಬರ್ತವ್ರಿ. ವಿಟಾಮಿನ್ B9ದ ಒಂದು ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ ಏನಂತ ಕೇಳ್ತಾರೆ ನಿಮಗೆ, ದಟ್ ಈಸ್ ಫೋಲಿಕ್ ಆಮ್ಲ ಅಂತ ಹೇಳ್ತಾ ಇರ್ತೀವಿ, ಅಥವಾ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತಾ ಇರ್ತೀವಿ. ಇದರ ಕೊರತೆಯಿಂದ ಬರ್ತಕ್ಕಂತಹ ಒಂದು ರೋಗನೂ ಕೂಡ ನಮಗೇನಾಗಿದೆ ಅಂದರೆ ಅನೀಮಿಯಾ ಅಂತ ಹೇಳ್ತೀವಿ, ಬಿಟ್ಟರೆ ರಕ್ತಹೀನತೆ ಅಂತ ಕರಿತಾ ಇರ್ತೀವಿ. ಸೊ ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ. ಹಾಗಾದರೆ ಇಲ್ಲಿ ನೋಡಿ, ಈ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಟಾಮಿನ್ ರೀ, ನಮ್ಮ ಎನರ್ಜಿಗೆ ಬೇಕಾಗಿರ್ತಕ್ಕಂಥ ವಿಟಾಮಿನ್ನು. ಯಾರಾದರೂ ವೀಕ್ ಇದ್ದರು ಅಂತಂದರೆ ಅಥವಾ ಅಲ್ಲಿ ಶಕ್ತಿ ಇರಲಿಲ್ಲಪ್ಪ ಅಂತಂದರೆ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟರ್ ಒಂದು ಸಿರಫನ್ನು ಏನು ಮಾಡ್ತಾರೆ, ರೆಫರ್ ಮಾಡ್ತಾರೆ, ಬಿಟ್ರೆ ಟ್ಯಾಬ್ಲೆಟನ್ನು ರೆಫರ್ ಮಾಡ್ತಾ ಇರ್ತಾರೆ. ಆ ಸಿರಫ್ ಅಥವಾ ಟ್ಯಾಬ್ಲೆಟ್ಸ್ ಮೇಲ್ಗಡೆ ಒಂದು ಹೆಸರು ಕೊಟ್ಟಿರ್ತಾರೆ, ಏನಪ್ಪ ಅಂದರೆ ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರ್ತಕ್ಕಂಥ ಟ್ಯಾಬ್ಲೆಟು, ಬಿಟ್ರೆ ವಿಟಾಮಿನ್ B9 ಮತ್ತು ವಿಟಾಮಿನ್ B12 ಇರ್ತಕ್ಕಂಥ ಕಂಟೆಂಟ್ ಟ್ಯಾಬ್ಲೆಟ್ ಅಂದ್ಬಿಟ್ಟು ಕೊಡ್ತಿರ್ತಾರೆ. ಕೆಲವೊಮ್ಮೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ಕೂಡ ಕೊಡ್ತಿರ್ತಾರೆ. ಲೈಕು ಈ ಪ್ರೆಗ್ನೆಂಟ್ ಇರ್ತಕ್ಕಂಥ ಒಂದು ಮಹಿಳೆಯರಿಗೆ ಎನರ್ಜಿ ಬರಲಿ ಅಂತಂದ್ಬಿಟ್ಟು ಈ ಟ್ಯಾಬ್ಲೆಟ್ಸನ್ನು ಕೊಡ್ತಿರ್ತಾರೆ. ಸೊ ಮೀನ್ಸ್ ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಅಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ರೋಗ ಅಂತಂದರೆ ಅನಿಮಿಯಾ ರೋಗ ಅಂತ ಅಂದ್ಬಿಟ್ಟು ಕರಿತಾ ಇರ್ತೀವಿ ಸ್ನೇಹಿತರೆ. ಹಾಗಾದರೆ ಇದು ನಮಗೆ ಬರಬಾರ್ದು ಅಂತಂದರೆ ಏನು ಮಾಡ್ಬೇಕು ಸ್ನೇಹಿತರೆ? ಇಲ್ಲಿ ಏನು ಮಾಡಬೇಕಂತಂದರೆ, ಸೊ ನೋಡಿ ಏನು ತೊಗೋಬೇಕಂದ್ರೆ ಈ ಪಾಲಕ ಸೊಪ್ಪು ಅಂತ ಬರುತ್ತೆ ನೋಡ್ರಿ, ಪಾಲಕ ಸೊಪ್ಪು ಅದನ್ನು ತೊಗೋಬೇಕು ಡೈಲಿ. ಬಿಟ್ಟರೆ ಬೀಟ್ರೂಟ್ ಅಂತ ಬರುತ್ತೆ ಸ್ನೇಹಿತರೆ, ಬೀಟ್ರೂಟ್ ಕೆಂಪು ಗಡ್ಡೆ ಅಂತ ಹೇಳ್ತಾರೆ, ಅದನ್ನು ತಗೊಳ್ರಿ ಡೈಲಿ ಲೈಫಲ್ಲಿ. ಬಿಟ್ಟರೆ ದಾಳಿಂಬೆ ಸ್ನೇಹಿತರೆ, ದಾಳಿಂಬೆ ಹಣ್ಣು ಬರುತ್ತೆ ನೋಡ್ರಿ, ಅದನ್ನು ತಗೊಳ್ಳಿ, ಅದರಲ್ಲೂ ಕೂಡ ನಮಗೆ ಜಾಸ್ತಿ ಸಿಗ್ತದೆ ರೀ. ಬಿಟ್ಟರೆ ಈ ಕಿತ್ತಳೆ ಹಣ್ಣು ಸ್ನೇಹಿತರೆ, ಆರೆಂಜ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಳ್ಳಿ. ಬಿಟ್ಟರೆ ಈ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್, ಬಡವರ ಒಂದು ಬಾದಾಮಿ, ಶೇಂಗಾ ಅಂತ ಕರಿತಾ ಇರ್ತೀವಿ, ಅದನ್ನು ಕೂಡ ತಗೊಳ್ಳಿ, ಬಡವರ ಒಂದು ಬಾದಾಮಿ, ಶೇಂಗಾ. ದೆನ್ನು ಲಿಟಲ್ ಬಿಟ್ ಬೆಲ್ಲ, ಅದನ್ನು ತಗೊಳ್ಳಿ ಸ್ನೇಹಿತರೆ. ಬಿಟ್ಟರೆ ಈ ಕೊಬ್ಬರಿ ಬರುತ್ತೆ ನೋಡ್ರಿ, ಅದನ್ನು ಕೂಡ ತಗೊಳ್ಳಿ. ಬಿಟ್ಟರೆ ಇವಂತೂ ಕಾಮನ್, ಹಾಲು, ಮೊಟ್ಟೆ, ದೆನ್ ಚಿಕನ್, ದೀಸ್ ಆರ್ ದಿ ಕಾಮನ್ ಫುಡ್ಸ್ ಅಂತ ಹೇಳ್ತಾ ಇರ್ತೀವಿ.
ದೆನ್ ಡ್ರೈ ಫ್ರೂಟ್ಸ್ ತಗೋ ಸ್ನೇಹಿತರೆ, ಸ್ಪೆಷಲಿ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ದೆನ್ ಆ್ಯಪಲ್, ಸೇಬು, ಇಷ್ಟು ಫುಡ್ ತೊಗೋಬೇಕು ನೋಡಿ ಸ್ನೇಹಿತರೆ. ಇಷ್ಟು ನಾವು ತಗೋತಾ ಇದ್ವಿ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಬರೋಂಗಿಲ್ಲ, ಅಲ್ಲಿ B9 ಕೊರತೆ ಬರೋಂಗಿಲ್ಲ. ಇದ್ರ ಜೊತೆಗೆ ಇನ್ನೂ ಒಂದು ಬರೋ ಸ್ನೇಹಿತರೆ, ಹಸಿರೆಲೆ ತರಕಾರಿಗಳು, ಇದನ್ನು ಕೂಡ ತೊಗೋಬೇಕಾಗ್ತದೆ. ಅಂದರೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಾಗಲ್ಲ ಅಲ್ಲಿ ಈ ವಿಟಾಮಿನ್ B9 ಕೊರತೆ ಆಗಂಗಿಲ್ಲ. ವಿಟಾಮಿನ್ B9 ಕೊರತೆ ಆಗಲಿಲ್ಲಪ್ಪ ಅಂದರೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೀಕ್ನೆಸ್ ಬರೋಂಗಿಲ್ಲ. ವೀಕ್ನೆಸ್ ಬರಲಿಲ್ಲ ಅಂದರೆ ಮಸ್ತಾಗಿ ಏನು ಮಾಡ್ಬೋದು, ಅಲ್ಲಿ ಎಂಜಾಯ್ ಮಾಡ್ಬೋದು. ದೆನ್ ಎಲ್ಲ ಕೆಲಸವನ್ನು ಕೂಡ ಆರಾಮಾಗಿ ಮಾಡ್ತಾ ಬರ್ತಾ ಇರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ವಿಟಾಮಿನ್ B12 ಅಂತ ಬರೋ ಸ್ನೇಹಿತರೆ. ವಿಟಾಮಿನ್ B12 ಅಂತ ಬರ್ತದೆ ರೀ. ಇಲ್ಲೂ ಅಷ್ಟೇ ಒಂದು ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ ನಿಮಗೆ, ಸಯಾನೋ ಕೋಬೋಲೋಮಿನ್ ಅಂತ ಹೇಳ್ತಿರ್ತೀವಿ. ಸಯಾನೋ ಕೋಬೋಲೋಮಿನ್ ಅಂತ ಹೇಳ್ತೀವಿ. ಇಲ್ಲಿ ಬರ್ತಕ್ಕಂತಹ ಒಂದು ಡಿಫಿಷಿಯನ್ಸಿ ಏನಪ್ಪ ಅಂದರೆ ದಟ್ ಈಸ್ ಹೈಪರ್ ಅನಿಮಿಯಾ ಅಂತ ಹೇಳ್ತಾ ಇರ್ತೀವಿ. ಅಲ್ಲಿ ಏನಾಗೈತೆ ರೀ, ಸ್ವಲ್ಪ ಮಟ್ಟಿಗೆ ಎಫೆಕ್ಟಿವ್ನೆಸ್ ಕಡಿಮೆ ಇತ್ತು, ಬಟ್ ಇಲ್ಲಿ ಬಂದಾಗ ವೆರಿ ಎಫೆಕ್ಟಿವ್ನೆಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಅನಿಮಿಯಾ ಸಿಂಪ್ಟಮ್ಸ್ಗಳಂತ ಬಂದಾಗ ನೋಡಿ, ತಲೆ ಚಕ್ರ ಬಂದಂಗೆ ಆಗ್ತಿರ್ತದೆ ರೀ. ತಲೆ ಮತ್ತು ಚಕ್ರ ಬಂದಂಗೆ ಆಗಿ ಸುಸ್ತಾಗ್ತಿರ್ತದೆ. ಸಮ್ಟೈಮ್ಸ್ BP ಸಹ ಲೋ ಆಗೋ ಚಾನ್ಸಸ್ ಕಂಡು ಬರ್ತಕ್ಕಂಥದ್ದು ಈ ಒಂದು ಹೈಪರ್ ಅನಿಮಿಯಾದಲ್ಲಿ ಸ್ನೇಹಿತರೆ. ಹಾಗಾದರೆ ಫುಡ್ ಅಂತ ಬಂದಾಗ ನಾನು ನಿಮ್ಗೆ ಏನು ಹೇಳಿ ನೋಡಿ, ಫುಡ್ ಅಂತ ಬಂದಾಗ ಇಲ್ಲಿ ಏನು ಫುಡ್ ಹೇಳಿದ್ನಲ್ಲ, ಕಿತ್ತಳೆ ಹಣ್ಣು, ಪಾಲಕ್ ಸೊಪ್ಪು, ಬೀಟ್ರೂಟು, ದಾಳಿಂಬೆ, ಇದೇ ಫುಡ್ಡನ್ನು ಅಲ್ಲಿ ಕೂಡ ನಾವೇನು ಮಾಡಬೇಕಾಗ್ತದೆ ರೀ, ಕಂಟಿನ್ಯೂ ಮಾಡಬೇಕಾಗ್ತದೆ. ಅಂದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟು ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಈ ವಿಟಾಮಿನ್ C ಅಂತ ಬರೋ ಸ್ನೇಹಿತರೆ, ಇದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ ನಿಮಗೆ. ಸೊ ಇದರ ಒಂದು ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅಸ್ಕಾರ್ಬಿಕ್ ಆಮ್ಲ. ಇಲ್ಲಿ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದಂತ ಕೇಳ್ತಾನೆ, ಸ್ಕರ್ವಿ ರೋಗ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಸ್ಕರ್ವಿ ರೋಗಕ್ಕೆ ಇನ್ನೂ ಒಂದು ಹೆಸರಿದೆ ಸ್ನೇಹಿತರೆ, ಏನಪ್ಪ ಅಂದರೆ ನಾವಿಕರ ಕಾಯಿಲೆ ಅಂತ ಅಂದ್ಬಿಟ್ಟು ಕರಿತಾ ಇರ್ತಾರೆ. ನಾವಿಕರ ಕಾಯಿಲೆ ಅಂತ ಹೇಳ್ತೀವಿ. ಇಲ್ಲಿ ವಿಟಾಮಿನ್ C ಬಹಳ ಎಕ್ಸಾಮ್ಸಲ್ಲಿ ನಿಮಗೆ ಪ್ರಶ್ನೆ ಬಂದಿದೆ. ನಮ್ಮ ಡೈಲಿ ಲೈಫಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಕೆಮಿಕಲ್ ನೇಮ್ ಏನಂತ ಕೇಳಿದಾನೆ ರೀ, ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದಂತ ಕೇಳ್ತಾನೆ, ಸ್ಕರ್ವಿ ಅಂತ ಹೇಳ್ತೀವಿ. ಸ್ಕರ್ವಿ ಅಂತಂದರೆ ಬಾಯಿಯ ಒಂದು ಒಸಡೆ ಇರುತ್ತೆ ನೋಡ್ರಿ, ಅಲ್ಲಿನ ಒಂದು ಒಸಡೆ ಇರ್ತಾವಲ್ಲ, ಅಲ್ಲಿ ಏನಾಗುತ್ತಪ್ಪ ಅಂದರೆ ಸಮ್ ಬ್ಲೀಡಿಂಗ್ ಆಗ್ತಿರ್ತದೆ, ಬ್ಲಡ್ ಬ್ಲೀಡ್ ಆಗ್ತಿರ್ತದೆ. ಸಮ್ಟೈಮ್ಸ್ ನೀವು ಬ್ರಷ್ ಮಾಡ್ತಿರ್ಬೇಕಾದ್ರೆ ಅಥವಾ ಫುಡ್ ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವೊಮ್ಮೆ ಏನಾಗ್ತಾ ಇರ್ತದೆ, ಬ್ಲಡ್ಡು ಬ್ಲೀಡ್ ಆಗ್ತಿರ್ತದೆ, ಒಂಥರ ಪೇಯ್ನ್ ಕಾಣಿಸ್ಕೊಳ್ತಿರ್ತದೆ ಸ್ನೇಹಿತರೆ. ಅಂಥ ಸಿಮ್ಟಮ್ಸ್ ನಮ್ಮಲ್ಲಿ ಇತ್ತು ಅಂತಂದರೆ ಅಲ್ಲಿ ಬಂದಿರತಕ್ಕಂಥ ಒಂದು ರೋಗ ಯಾವುದಾಗಿದೆ ರೀ, ಸ್ಕರ್ವಿ ರೋಗ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ. ದೆನ್ ಇದು ಕೂಡ ನಮಗೆ ಬರಬಾರ್ದು ಅಂತಂದರೆ ಏನು ಮಾಡಬೇಕು ಹಾಗಾದರೆ ಅಂತ ಬಂದಾಗ ಸ್ನೇಹಿತರೆ, ಸ್ಪೆಷಲಿ ಇಲ್ಲಿ ಏನು ಮಾಡಬೇಕಂದ್ರೆ ಸಿಟ್ರಸ್ ಕಂಟೆಂಟ್ ಇರ್ತಕ್ಕಂತಹ ಹಣ್ಣುಗಳನ್ನು ತೊಗೋಬೇಕಾಗ್ತದೆ ರೀ. ಅಂದರೆ ಈ ಸಿಟ್ರಿಕ್ ಆ್ಯಸಿಡ್ ಕಂಟೆಂಟ್ ಇರ್ತಕ್ಕಂತಹ ಫ್ರೂಟ್ಸನ್ನು ತಗೋಬೇಕಾಗ್ತದೆ. ಸೊ ಸಿಟ್ರಿಕ್ ಆ್ಯಸಿಡ್ ಇರ್ತಕ್ಕಂಥ ಫ್ರೂಟ್ಸ್ ಯಾವ್ಯಾವ ಆಗಿದಾವೆ ಇಲ್ಲಿ ಅಂತ ಬಂದಾಗ ನೋಡಿ, ಒಂದು ನಿಂಬೆ ಹಣ್ಣು ತಗೊಳ್ರಿ, ಇದರಲ್ಲಿ ಜಾಸ್ತಿ ಇರ್ತದೆ ನಿಂಬೆ ಹಣ್ಣು. ಇನ್ನು ನೆಕ್ಸ್ಟು ಅಲ್ಲಿ ಬರ್ತಕ್ಕಂಥದ್ದು ಸೀಬೆಕಾಯಿ ಅಂತ ಬರ್ತದೆ. ಸೀಬೆಕಾಯಿ ಇದರಲ್ಲಿ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಪೇರಲ ಹಣ್ಣು ಅಂತಲೂ ಕೂಡ ಕರಿತಾರೆ. ಸಿಗ್ತದೆ ಸೀಬೆಕಾಯಿ ಅಥವಾ ಪೇರಲ ಹಣ್ಣು. ಬಿಟ್ಟರೆ ಕಿತ್ತಳೆ ಹಣ್ಣು ತಗೊಳ್ರಿ, ಕಿತ್ತಳೆ ಹಣ್ಣು ತಗೊಳ್ಳಿ, ಪೇರಲ ಅಥವಾ ಕಿತ್ತಳೆ ಹಣ್ಣು. ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನೆಲ್ಲಿಕಾಯಿ ತಗೊಳ್ರಿ, ನೆಲ್ಲಿಕಾಯಿ. ಬಿಟ್ರೆ ಟೊಮ್ಯಾಟೊ ಸ್ನೇಹಿತರೆ, ಟೊಮ್ಯಾಟೊ ಅಲ್ಲೂ ಸಿಗ್ತದೆ. ಬಿಟ್ಟರೆ ದ್ರಾಕ್ಷಿ ಸ್ನೇಹಿತರೆ, ಅಲ್ಲೂ ಸಿಗ್ತದೆ ನಿಮಗೆ. ದೆನ್ ಬಿಟ್ಟರೆ ಈ ಪೈನಾಪಲ್, ಪೈನ್ಯಾಪಲ್ ಅಲ್ಲೂ ಸಿಗ್ತಾ ಇರ್ತದೆ ನೋಡಿ. ಇಷ್ಟು ನಮಗೆ ಫುಡ್ಡಲ್ಲಿ ಏನು ಸಿಗುತ್ತಪ್ಪ ಅಂದ್ರೆ ಈ ವಿಟಾಮಿನ್ C ಕಂಟೆಂಟು ಸಿಗ್ತಾ ಇರ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ ಇಷ್ಟೆಲ್ಲ ಫುಡ್ಲು ಸಿಗ್ತದೆ ರೀ. ಒಂದು ನಮಗೆ ಇಮ್ಯುನಿಟಿ ಪವರ್ಸ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಂದ್ರೂ ಕೂಡ ಈ ಒಂದು ವಿಟಾಮಿನ್ ನಮಗೆ ಬೇಕೇ ಬೇಕು. ಹಾಗಾಗಿ ನಮ್ಮ ದೇಹಕ್ಕೆ
ಅತಿ ಹೆಚ್ಚು ಅವಶ್ಯಕತೆ ಇರ್ತಕ್ಕಂತಹ ಒಂದು ವಿಟಾಮಿನ್ ಅಂತಂದ್ಬಿಟ್ಟು ಇದನ್ನು ಕರಿತಾ ಬರುತ್ತೆ ಸ್ನೇಹಿತರು. ಇನ್ನು ನೆಕ್ಸ್ಟ್ ಒಂದು ನೋಡಿ ಯಾವ್ದು ಬರ್ತಪ್ಪ ಅಂದರೆ ವಿಟಾಮಿನ್ ಡಿ ಅಂತ ಬರುತ್ತೆ ಸ್ನೇಹಿತರೆ. ಇದರ ಒಂದು ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಅಂತ ಹೇಳ್ತಾ ಇರ್ತಾರೆ. ಕ್ಯಾಲ್ಸಿಫೆರಾಲ್ ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಸ್ನೇಹಿತರೆ. ಇದು ಏನಕ್ಕೆ ಬೇಕಾಗ ನಮಗೆ, ಇದು ಯಾವುದಕ್ಕೆ ಬೇಕಂದ್ರೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಮಗೆ ಬೇಕಾದಂತಹ ಒಂದು ವಿಟಾಮಿನ್ ಯಾವುದಾಗಿದೆ ರೀ, ಡಿ ವಿಟಾಮಿನ್ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು ಡಿ ವಿಟಾಮಿನದ ರಾಸಾಯನಿಕ ಹೆಸರು ಏನಂತ ಬಂದಾಗ ಕ್ಯಾಲ್ಸಿಫೆರಲ್ ಅಂತ ಹೇಳ್ತೀವಿ. ಅದರ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದಂತ ಕ್ವಶನ್ ಕೊಡ್ತಾನೆ ನಿಮಗೆ. ಅದರ ಕೊರತೆಯಿಂದ ಬರ್ತಕ್ಕಂಥ ರೋಗ ರಿಕೇಡ್ಸ್ ಅಂತ ಹೇಳ್ತಾ ಇರ್ತಾರೆ ಒಂದು ಡಿಸೀಸು. ಮತ್ತೊಂದು ಡಿಸೀಸ್ ಯಾವುದಂತಂದರೆ ಆಸ್ಟಿಯೋಮೆಲಾಸಿಯಾ ಅಂತ ಹೇಳ್ತಾರೆ. ಮತ್ತೊಂದು ಡಿಸೀಸು ಆಸ್ಟಿಯೋಮೆಲಾಸಿಯಾ ಅಂತ ಹೇಳ್ತೀವಿ. ಮತ್ತೊಂದು ರೋಗ ಯಾವುದಪ್ಪ ಅಂದರೆ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತಾ ಇರ್ತಾರೆ. ರಿಕೇಟ್ಸ್ ಅನ್ನೋದು ನೋಡಿ ಯಾರಿಗೆ ಬರುತ್ತಂದರೆ ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂತಹ ಒಂದು ರೋಗ ಅಂತ ಕರಿತೀವಿ. ಬಟ್ ಆಸ್ಟಿಯೋಮೆಲಾಸಿಯಾ ಯಾರಿಗೆ ಬರ್ತಂದರೆ ವಯಸ್ಕರಲ್ಲಿ ಬರ್ತಕ್ಕಂತಹ ಒಂದು ರೋಗ ಸ್ನೇಹಿತರೆ. ಆಸ್ಟಿಯೋಪೋರೋಸಿಸ್ ಯಾರಿಗೆ ಬರ್ತಂದರೆ ವಯಸ್ಸು ಆದವರಲ್ಲಿ ಕಂಡು ಬರ್ತಕ್ಕಂತಹ ರೋಗ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಆಸ್ಟಿಯೋಪೋರೋಸಿಸಲ್ಲಿ ಮೂಳೆಗಳ ಒಂದು ಸಾಂದ್ರತೆ ಸ್ನೇಹಿತರೆ, ಅಲ್ಲೇನು ಥಿಕ್ನೆಸ್ ಅಂತ ಕರಿತಾ ಇರ್ತೀವಲ್ಲ ಅದು ಕಡಿಮೆ ಆಗ್ತಾ ಸೊ ಅಲ್ಲಿ ವೀಕ್ನೆಸ್ ಬರ್ತಕ್ಕಂಥದ್ದು. ಕೆಲವೊಮ್ಮೆ ಕುಂತ್ರೆ ಏಳಿಕೆ ಆಗಂಗಿಲ್ಲ, ಎದುರೇ ಕೂಲಿಕ್ಕಾಗಲ್ಲ, ಅಥವಾ ಮೆಟ್ಲು ಹತ್ತಲಿಕ್ಕೆ ತ್ರಾಸು ಪಡ್ಕೊತಾ ಇರ್ತಾರೆ ವಯಸ್ಸಾದವರು. ಸೊ ನಡಿಲಿಕ್ಕೆ ಕೂಡ ಬಹಳಷ್ಟು ತ್ರಾಸ ಆಗ್ತಕ್ಕಂಥದ್ದು. ಸೊ ಅಂತಹ ಸಿಂಪ್ಟಮ್ಸ್ ನಮ್ಮಲ್ಲಿ ಕಂಡು ಬಂತು ಅಂತಂದರೆ ದಟ್ ಈಸ್ ಏನಂತ ಕರಿತಾ ಇರ್ತಾರೆ ಅಂದರೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಇದು ವಯಸ್ಕ ಅಂತ ಕರಿತಾ ಇರ್ತಾರೆ. ಅಂದರೆ ಒಂದು ಅಡಲ್ಟ್ ಏಜಲ್ಲಿ ಇರ್ತಕ್ಕಂಥವ್ರು ಬರೋದ್ರಿ. ಇದು ವಯಸ್ಸು ಆದವರಿಗೆ ಬರ್ತಕ್ಕಂಥದ್ದು, ಬಟ್ ಇದು ಯಾರಿಗೆ ಬರ್ತಂದರೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತಕ್ಕಂತಹ ರೋಗ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ ಸ್ನೇಹಿತರು. ಇನ್ನು ನೆಕ್ಸ್ಟ್ ನೋಡಿ ವಿಟಾಮಿನ್ ಇ ಅಂತ ಬರುತ್ತೆ ಸ್ನೇಹಿತರು. ವಿಟಾಮಿನ್ ಇ ಅಂತ ಬರ್ತದೆ ರೀ. ಇದರ ಒಂದು ರಾಸಾಯನಿಕ ಹೆಸರು ಏನಪ್ಪ ಅಂದಾಗ ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲ್ ಅಂತ ಹೇಳ್ತಾ ಇರ್ತೀವಿ. ಟೋಕೋಫೆರಾಲ್ ಅಂತ ಹೇಳ್ತೀವಿ. ಇಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂಥ ರೋಗ ಅಂದರೆ ಬಂಜೇತನ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ನರ ದೌರ್ಬಲ್ಯ ಅಂತ ಹೇಳ್ತಾ ಇರ್ತೀವಿ. ಬಂಜೇತನ ಮತ್ತು ಇನ್ನೊಂದು ನರ ದೌರ್ಬಲ್ಯ ಅಂತ ಹೇಳ್ತೀವಿ ರೀ. ಇಲ್ಲಿ ಈ ಒಂದು ಡಿಸೀಸು ಸಹ ನಮಗೆ ಬರಬಾರ್ದು ಅಂತಂದರೆ, ಈ ರೋಗ ನಮಗೆ ಬರಬಾರ್ದು ಅಂತಂದರೆ ಅಲ್ಲೂ ಕೂಡ ಅಷ್ಟೇ ನೋಡಿ ಏನಾಗತ್ತಪ್ಪ ಅಂದರೆ ಇಲ್ಲಿ ವಿಟಾಮಿನ್ ಎ ಕೊರತೆಯಿಂದಾಗಿ ನಮಗೆ ನರ್ವ್ಸ್ಗಳು ವೀಕ್ ಆಗ್ತಾವೆ. ಸೊ ನರ್ವ್ಸ್ಗಳು ವೀಕ್ ಆಗಿಬಿಟ್ಟು ಅಲ್ಲಿ ಸೆಕ್ಸುವಲ್ ಮೂಮೆಂಟ್ ಅಂತ ನಾವೇನು ಕರಿತಿರ್ತೀವಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿಬಿಟ್ಟು ಸೊ ಒಂದು ದೇರ್ ಮೇ ಬಿ ಚಾನ್ಸ್ ಅಂತ ಕರಿಬೋದು ರೀ. ಅಲ್ಲಿ ಬಂಜೇತನ ಬರುವಂಥ ಚಾನ್ಸಸ್ಸು ಕೂಡ ಕಂಡು ಬರ್ತಾ ಇರ್ತದೆ ರೀ. ಹಾಗಾದರೆ ಈ ಒಂದು ಡಿಸೀಸ್ಗಳು ನಮಗೆ ಬರಬಾರ್ದು ಅಂತಂದರೆ ಅಲ್ಲಿ ಏನು ಮಾಡಬೇಕಾಗ್ತದೆ ರೀ ಅಂತ ಬಂದಾಗ ಸೊ ಒಂದು ನೋಡಿ ಸ್ನೇಹಿತರೆ ಏನು ಮಾಡಬೇಕಂದ್ರೆ ಇಲ್ಲಿ ಬಾಳೆಹಣ್ಣನ್ನು ತಗೋಬೇಕಾಗುತ್ತೆ ರೀ. ಬಾಳೆಹಣ್ಣು ಬಿಟ್ಟರೆ ಈ ಬೀಟ್ರೂಟ್ ತಗೊಳ್ಳಿ, ಅಲ್ಲೂ ಸಿಗ್ತದೆ. ಬಿಟ್ಟರೆ ಹಾಲು, ದೆನ್ ಮೊಟ್ಟೆ, ಸ್ಪೆಷಲಿ ಡ್ರೈ ಫ್ರೂಟ್ಸ್ ಸ್ನೇಹಿತರೆ. ಆ ಡ್ರೈ ಫ್ರೂಟ್ಸಲ್ಲಿ ಸ್ಪೆಷಲಿ ಯಾವುದಂದ್ರೆ ಬಾದಾಮ್ ಅಂತ ತಗೊಳ್ಳಿ. ಹಾಲು, ಮೊಟ್ಟೆ, ಬೀಟ್ರೂಟು, ಬಾಳೆಹಣ್ಣು, ಬಾದಾಮ್ ರೀ. ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ನುಗ್ಗೆಕಾಯಿ, ದೆನ್ ನುಗ್ಗೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು. ಬಿಟ್ಟರೆ ಹಸಿರೆಲೆ ತರಕಾರಿಗಳನ್ನ ತಗೊಳ್ರಿ. ಹಸಿರೆಲೆ ತರಕಾರಿಗಳು ಎಷ್ಟು ತೊಗೋಬೇಕಾಗ್ತದೆ ನೋಡ್ರಿ. ಇವುಗಳು ನಮಗೆ ಬರಬಾರ್ದು ಅಂತಂದರೆ ಇವಿಷ್ಟು ಫುಡ್ಡನ್ನು ತೊಗೋಬೇಕಾಗ್ತದೆ. ಸ್ವಲ್ಪ ಮಟ್ಟಿಗೆ ಅಲ್ಲಿ ಏನು ತೊಗೋಬೇಕ್ರಿ, ನಾನ್ ವೆಜ್ ಚಿಕನ್ ಸಹ ತಗೋಬಹುದು. ಇನ್ನು ನೆಕ್ಸ್ಟ್ ಬಂದಾಗ ನೋಡಿ ಸ್ನೇಹಿತರೆ ಯಾವುದು ಬರ್ತಂದರೆ ವಿಟಾಮಿನ್ ಕೆ ಅಂತ ಬರುತ್ತೆ ಸ್ನೇಹಿತರೆ. ವಿಟಾಮಿನ್ ಕೆ ಇದರ ಒಂದು ರಾಸಾಯನಿಕ ಹೆಸರು ಏನಪ್ಪ ಅಂದರೆ
ಫೈಲೋಕ್ವಿನೈನ್ ಅಂತ ಹೇಳ್ತಾ ಇರ್ತೀವಿ. ಫೈಲೋಕ್ವಿನೈನ್ ಅಂತ ಹೇಳ್ತಾ ಇರ್ತೀವಿ. ಈ ಫೈಲೋಕ್ವಿನೈನ್ ಇದರ ಒಂದು ಕೊರತೆಯಿಂದಾಗಿ ನಮಗೆ ಬರ್ತಕ್ಕಂತಹ ರೋಗ ಯಾವುದಪ್ಪ ಅಂದರೆ ರಕ್ತ ಹೆಪ್ಪುಗಟ್ಟದೆ ಇರುವುದಂತ ಹೇಳ್ತಾ ಇರ್ತಾರೆ. ರಕ್ತ ಹೆಪ್ಪುಗಟ್ಟದೆ ಇರುವುದು, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಸ್ನೇಹಿತರೆ ಹೇಮೋಫೀಲಿಯಾ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾರೆ. ರಕ್ತ ಹೆಪ್ಪುಗಟ್ಟದೆ ಇರುವುದು ಅಥವಾ ಹೇಮೋಫೀಲಿಯಾ ಅಂತಂದ್ಬಿಟ್ಟು ಕರಿತಾ ಬರ್ತಾ ಇರ್ತೀವಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ರಕ್ತ ಹೆಪ್ಪುಗಟ್ಟದೆ ಇರತಕ್ಕಂಥ ಹಿಮೋಫೀಲಿಯಾ ಅಂತಂದರೆ ಒಂಥರ ನಮಗೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ ಸ್ನೇಹಿತರೆ, ಅಥವಾ ದೊಡ್ಡ ಗಾಯನ ಆಗ್ಬೋದು. ಆ ಸಣ್ಣ ಪುಟ್ಟ ಗಾಯಗಳಾದಾಗ ಅಥವಾ ದೊಡ್ಡ ಗಾಯಗಳಾದಾಗ ರೀ ಅಲ್ಲಿಂದ ಬ್ಲಡ್ ಹೊರಗೆ ಬರ್ತಿರ್ತದೆ. ಸೊ ಬ್ಲಡ್ ಹೊರಗೆ ಬರಬೇಕಾದ್ರೆ ಸೊ ಏನಾಗುತ್ತಪ್ಪ ಅಂದರೆ ಇಲ್ಲಿ ಬ್ಲಡ್ಡು ಹೆಪ್ಪುಗಟ್ಟದೇ ಇರತಕ್ಕಂಥ ಕಂಡೀಷನ್ ಅಥವಾ ಸ್ಟಾಪ್ ಆಗದೇ ಇರತಕ್ಕಂಥ ಕಂಡೀಷನ್ ರೀ, ಅಥವಾ ಅಲ್ಲಿ ನಿಲ್ಲದೇ ಇರತಕ್ಕಂಥ ಕಂಡೀಷನ್ನು. ಸೊ ಇಂತಹ ಕಂಡೀಷನ್ಗೆ ನಾವೇನಂತ ಕರಿತೇವೆ ಅಂದ್ರೆ ರಕ್ತ ಹೆಪ್ಪುಗಟ್ಟದೇ ಇರುವುದು ಅಥವಾ ಹಿಮೋಫೀಲಿಯಾ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ ಸ್ನೇಹಿತರೆ. ಇಲ್ಲಿ ನಮಗೆ ಈ ಡಿಸೀಸ್ ಇನ್ನೂ ಒಂದರಿಂದನೂ ಬರುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ನಮ್ಮ ದೇಹದ ಒಳಗಡೆ ಈ ಪ್ಲೇಟೆಟ್ಸ್ ಕೌಂಟ್ ಕಡಿಮೆ ಆದರೂ ಸಹ ಈ ಒಂದು ಡಿಸೀಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಪ್ಲೇಟೆಟ್ಸ್ ಕೌಂಟ್ ಕಡಿಮೆ ಆದರೂ ಕೂಡ ನಮಗೆ ಈ ಡಿಸೀಸ್ ಬರ್ತಾ ಇರ್ತದೆ ರೀ. ಮತ್ತು ಕೆಲವೊಮ್ಮೆ ಜೆನೆಟಿಕಲಿ ಬರ್ತಾ ಇರುತ್ತೆ ಸರ್, ಆನುವಂಶಿಕವಾಗಿ ಬರ್ತಕ್ಕಂಥದ್ದು. ಅಲ್ಲಿ ಆನುವಂಶಿಕವಾಗಿ ಬರ್ತಕ್ಕಂಥ ರೋಗನ ಕೂಡ ಏನಂತ ಕರಿತೀವಿ ರೀ, ಹಿಮೋಫೀಲಿಯಾ ಅಂತ ಹೇಳ್ತೀವಿ. ಬಟ್ ಸಮ್ಟೈಮ್ಸ್ ನಮ್ಗೆ ಏನಾಗುತ್ತಪ್ಪ ಅಂದರೆ ಈ ವಿಟಾಮಿನ್ ಕೆ ಕೊರತೆಯಿಂದನೂ ಕೂಡ ನಮಗೆ ಬರ್ತಾ ಇರ್ತದೆ ರೀ. ಬಟ್ ಇವುಗಳು ಸಹ ನಮಗೆ ಅಲ್ಲಿ ಬರಬಾರ್ದು ಅಂತಂದರೆ ಏನು ಮಾಡ್ಬೇಕು ಸ್ನೇಹಿತರೆ ಅಂತ ಬಂದಾಗ ನೋಡಿ, ಇಲ್ಲಿ ಇದು ನಮ್ಮ ವಿಟಾಮಿನ್ ಕೆ ಅನ್ನೋದು ನಮ್ಮ ದೇಹದಲ್ಲಿ ಸ್ಪೆಷಲಿ ದೊಡ್ಡ ಕರುವಿನಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗುತ್ತೆ ರೀ. ಅಂದರೆ ನೈಸರ್ಗಿಕವಾಗಿ ಕೂಡ ಉತ್ಪತ್ತಿ ಆಗ್ತಾ ಇರ್ತದೆ. ಫುಡ್ಡಲ್ಲಿ ಕೂಡ ಇದನ್ನು ತೊಗೊಳ್ಬೋದು ರೀ. ಫುಡ್ಡಿನ ಕೂಡ ಯಾವ ಫುಡ್ ಅಂತಂದರೆ ಹಸಿರೆಲೆ ತರಕಾರಿಗಳಂತ ಹೇಳ್ತಾ ಇರ್ತಾರೆ ರೀ. ಹಸಿರೆಲೆ ತರಕಾರಿಗಳು ಬಿಟ್ಟರೆ ಈ ಕ್ಯಾಬೇಜ್ ಅಂತ ಬರುತ್ತೆ ನೋಡಿರಿ, ಕ್ಯಾಬೇಜ್ ಅದರಲ್ಲೂ ಕೂಡ ಜಾಸ್ತಿ ಸಿಗ್ತದೆ ರೀ. ಬಿಟ್ಟರೆ ಈ ಫ್ಲವರ್ ಅಂತ ಬರುತ್ತೆ ನೋಡ್ರಿ, ಹೂಕೋಸ್ ಅಂತ ಏನು ಕರಿತಿರ್ತೀವಲ್ಲ, ಸೊ ಅದರಲ್ಲೂ ಕೂಡ ಈ ಒಂದು ವಿಟಾಮಿನ್ ಕೆ ಕಂಟೆಂಟು ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಇವಿಷ್ಟು ಕೂಡ ನಮ್ಮ ಯಾವುದ್ರ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ಅಂದರೆ ವಿಟಾಮಿನ್ಸ್ಗಳ ಬಗ್ಗೆ ಇರತಕ್ಕಂತಹ ಎಂಟೈರ್ ಕಾನ್ಸೆಪ್ಟು. ಇದರ ಮೇಲುಗಡೆ ಪಕ್ಕಾ ನಿಮಗೆ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ರೀ. ಬೇಕಾದ ಎಕ್ಸಾಮ್ಸ್ ಬರೀರಿ, ಆಲ್ರೆಡಿ ಕೇಳಿದಾನೆ, ಮುಂದೆನೂ ಕೂಡ ಕೇಳೋ ಚಾನ್ಸಸ್ ಇರ್ತದೆ. ಹಾಗಾಗಿ ಎಕ್ಸಾಮ್ಸ್ ಹೋಗಬೇಕಾದ್ರೆ ಇದೊಂದನ್ನು ಪರ್ಫೆಕ್ಟಾಗಿ ನೋಡ್ಕೊಂಡು ಹೋದರೆ 1 ಅಂಕ ನಿಮಗೆ ಪಕ್ಕಾ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ದೆನ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ದೆನ್ ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀವಿ. ಸೊ ಎಲ್ಲ ಒಂದು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಸೊ ನಮಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.